Hello my dear students, how are you all? I hope you all fine. So welcome back to the session of structure of atom. So in our last class we had a discussion on the atomic models. What are those atomic models? The first one is J.J. Thomson atomic model and the next one is Rutherford's atomic model. That means alpha ray scattering experiment. So using those models we can easily describe the structure of atom. And also we have discussed about atomic mass, atomic number and isotopes, isobars and isotones in previous video class. So before watching this video class, watch those previous video classes, okay? And in this video class I am going to discuss another important and interesting topic, that is wave nature of electromagnetic radiations. And before going to this topic, I would like to tell you about some of the limitations or drawbacks of Rutherford's atomic model, okay? Rutherford's alpha ray scattering experiment, that means Rutherford atomic model. And what are the limitations, what are the drawbacks we got from the Rutherford's atomic model? So we have some failures. So what are those? So discuss ಮಾಡೋಣ ಏನು ಅಂತ. So the first one, okay, limitations of Rutherford's atomic model. So ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ಲಿಮಿಟೇಷನ್ ಹೇಳ್ತೀನಿ ಯಾಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ Rutherford's atomic model ಇಂದ ಎಲ್ಲ ನಮ್ಗೆ ಗೊತ್ತಾಯ್ತು ಏನಂತಂದ್ರೆ, ಸೊ ಎಲೆಕ್ಟ್ರಾನ್ಸ್ ಆಲ್ಫಾ ರೇಸ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಬಂದಾಗ ನ್ಯೂಕ್ಲಿಯಸ್ ಅದಿರುತ್ತೆ, ಆಲ್ಫಾ ರೇಸ್ಗಳು ಕೆಲವೊಂದು ಬೌನ್ಸ್ ಬ್ಯಾಕ್ ಆಗುತ್ತೆ, ಕೆಲವೊಂದು ಈಸಿಯಾಗಿ ಪಾಸ್ ಆಗುತ್ತೆ, ಅದರಿಂದ ಬಂದಿದ್ದ ಅಬ್ಸರ್ವೇಷನ್ ಕನ್ಕ್ಲೂಷನ್ ಎಲ್ಲ ನಿಮ್ಗೆ ಚೆನ್ನಾಗಿ ಐಡಿಯಾ ಸಿಕ್ಕಿದೆ. ಹಾಗಾಗಿ ಪ್ರೀವಿಯಸ್ ವಿಡಿಯೋ ಕ್ಲಾಸ್ನ ನೋಡಿ ಈ ವಿಡಿಯೋ ಕ್ಲಾಸ್ನ ನೋಡಿ ಅಂತ ಹೇಳಿದ್ದು, ಯಾಕಂದರೆ ತುಂಬ ಇಲ್ಲಿವರೆಗೂ ಲಿಂಕ್ ಇದೆ, ಓಕೆ? ಹಾಗೆ ಈಗ ನಾವು ಡಿಸ್ಕಸ್ ಮಾಡ್ತಿರೋದು ಡ್ರಾಬ್ಯಾಕ್ಸ್ ಆರ್ ಲಿಮಿಟೇಷನ್ಸ್ ಆರ್ ಫೇಲ್ಯೂರ್ಸ್ ಆಫ್ Rutherford's atomic model. Rutherford's atomic model ಏನನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಫಸ್ಟು. ಹಾಗಾದ್ರೆ Rutherford's ಏನು ಎಕ್ಸ್ಪ್ಲೇನ್ ಮಾಡಲಿ ಅಂತಂದರೆ, ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಅ ಆಟಮ್. ಸ್ಟೆಬಿಲಿಟಿ ಆಫ್ ಅ ಆಟಮ್ನ ಎಕ್ಸ್ಪ್ಲೇನ್ ಮಾಡಿಲ್ಲ. ಹೇಗೆ ಸರ್ ಇದು ಗೊತ್ತಾಗಲಿಲ್ಲ ಅಂತಂದರೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಹೇಗೆ, ಹೌ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಆಟಮ್? ದಟ್ ಮೀನ್ಸ್, ಸೊ ಹೇಳಿದ್ರೆ ಏನಂತಂದರೆ, ನ್ಯೂಕ್ಲಿಯಸ್ ಅಂತ ಇರುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ತೋರಿಸಿದ್ರೆ ಅಲ್ಲಿ, ಓಕೆ? ಸ್ಟ್ರಕ್ಚರ್ ಆಫ್ ಆಟಮ್ ಹೇಳಿದಾಗ, ಡಿಸ್ಕ್ರೈಬ್ ಮಾಡಿದಾಗ ಎಲೆಕ್ಟ್ರಾನ್ಸು ಒಂದು ಸರ್ಕ್ಯುಲರ್ ಪಾತಲ್ಲಿರುತ್ತೆ ಅಂತ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಎಲ್ಲ ಹೇಳಿದರು. ಬಟ್ ಈಗ ಕ್ವಶನ್ ಬರೋದೇನಪ್ಪ ಅಂದರೆ, ಜೇಮ್ಸ್ ಮ್ಯಾಕ್ಸ್ವೆಲ್ ಅನ್ನೋ ಸೈಂಟಿಸ್ಟು, ಓಕೆ, ಜೇಮ್ಸ್ ಮ್ಯಾಕ್ಸ್ವೆಲ್ ಅನ್ನೋ ಸೈಂಟಿಸ್ಟು ಅಕಾರ್ಡಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ ನೆಕ್ಸ್ಟ್ ಹೇಳ್ತೀನಿ ಅದನ್ನು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಪ್ರಕಾರ ಹೇಳ್ತಾರೆ ಅಂದರೆ, ಎಲೆಕ್ಟ್ರಾನು ರಿವಾಲ್ವ್ ಆಗ್ತಾಯಿದೆ ಅಂತಂದರೆ, ಓಕೆ, ಒಂದು ಆಕ್ಸಲರೇಟ್ ಆಗ್ತಾ ಇರುತ್ತೆ, ಎಲೆಕ್ಟ್ರಾನು ಆಕ್ಸಲರೇಟ್ ಆಗ್ತಾ ಇರುತ್ತೆ, ಆಕ್ಸಲರೇಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಅದು ಮೂವ್ ಆಗ್ತಿದ್ದಾಗ, ರಿವಾಲ್ವ್ ಆಗ್ತಿದ್ದಾಗ ಇಟ್ ಎಮಿಟ್ಸ್ ಸಮ್ ಕೈಂಡ್ ಆಫ್ ರೇಡಿಯೇಷನ್ಸ್, ಎನರ್ಜಿ ಎಮಿಟ್ ಮಾಡ್ತಾ ಇರುತ್ತೆ, ಎನರ್ಜಿನ ಎಮಿಟ್ ಮಾಡ್ತಾ ಇರುತ್ತೆ. ಎನರ್ಜಿನ ಎಮಿಟ್ ಮಾಡಿ 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 ಸ್ಲೋ ಆಗುತ್ತೆ, ಸ್ಲೋ ಆಗಿ ಏನಾಗುತ್ತೆ, ವಾಪಸ್ಸು ನ್ಯೂಕ್ಲಿಯಸ್ ಜೊತೆ ಕೊಲೈಡ್ ಆಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಕೊಲ್ಯಾಪ್ಸ್ ಆಯಿತು ಅಂತಂದರೆ ದಟ್ ಮೀನ್ಸ್ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಸೊ ಎಲೆಕ್ಟ್ರಾನ್ ರಿವಾಲ್ವ್ ಆಗಿ ಆಕ್ಸಲರೇಟ್ ಆಗ್ತಾ ಇರುತ್ತೆ, ಬಟ್ ಆಕ್ಸಲರೇಟ್ ಆಗ್ತಾ ರಿವಾಲ್ವ್ ಆಗ್ತದೆ ಏನಾಗುತ್ತೆ, ಸ್ವಲ್ಪ ಎನರ್ಜಿನ ಎಮಿಟ್ ಮಾಡ್ತಾ ಇರುತ್ತೆ, ರೇಡಿಯೇಷನ್ ಎಮಿಟ್ ಮಾಡ್ತಾ ಇರುತ್ತೆ. ದಟ್ ಈಸ್ ಅಕಾರ್ಡಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಸೊ ಜೇಮ್ಸ್ ಮ್ಯಾಕ್ಸ್ವೆಲ್ ಹೇಳ್ತಾರೆ ಅದನ್ನು. ಸೊ ಮ್ಯಾಕ್ಸ್ವೆಲ್ ಪ್ರಕಾರ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಪ್ರಕಾರ, ಸೊ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾಯಿದೆ ಅಂತಂದರೆ ಅದು ಒಂದು ಸಮ್ ಕೈಂಡ್ ಆಫ್ ರೇಡಿಯೇಷನ್ ಎನರ್ಜಿನ ರಿಲೀಸ್ ಮಾಡ್ತಾ ಇರುತ್ತೆ, ಎಮಿಟ್ ಮಾಡ್ತಾ ಇರುತ್ತೆ. ಸೊ ಎಮಿಟ್ ಮಾಡಿ ಸ್ಪೀಡ್ ಸ್ಲೋ ಆಗೋದು ಏನಾಗುತ್ತೆ, ಅದು ನ್ಯೂಕ್ಲಿಯಸ್ ಜೊತೆ ಕೊಲ್ಯಾಪ್ಸ್ ಆಗುತ್ತೆ, ಕೊಲೈಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಆಟಮ್ ಎಕ್ಸಿಸ್ಟ್ ಅಂತ ಎಲ್ಲಿ ಬಂತು, ಎಕ್ಸಿಸ್ಟ್ ಆಗ್ತಾ, ಸೊ ಕಂಪ್ಲೀಟು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಕೊಲೈಡ್ ಆಯಿತು ಅಂದರೆ ದಟ್ ಮೀನ್ಸ್ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಸೊ ಸ್ಟೆಬಿಲಿಟಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಹೀಗೆ ಹೇಳ್ಬೋದು. ಸೊ ಯಾವಾಗ ಒಂದು ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ ನ್ಯೂಕ್ಲಿಯಸ್ ಸುತ್ತ, ಇಟ್ ಎಮಿಟ್ಸ್ ಸಮ್ ಕೈಂಡ್ ಆಫ್ ರೇಡಿಯೇಷನ್ಸ್, ಸಮ್ ಕೈಂಡ್ ಆಫ್ ಎನರ್ಜಿ ಎಮಿಟ್ ಮಾಡ್ತಾ ಇರುತ್ತೆ. ರಿವಾಲ್ವ್ ಆಗಿ ಸ್ಪೀಡು ಕೂಡ ಕಡಿಮೆ ಆದಾಗ ಏನಾಗುತ್ತೆ, ವಾಪಸ್ ಬರ್ತಾ ನ್ಯೂಕ್ಲಿಯಸ್ ಜೊತೆ ಕೊಲ್ಯಾಪ್ಸ್ ಆಗುತ್ತೆ, ಕೊಲೈಡ್ ಆಗುತ್ತೆ. ಹಾಗಿದ್ದಾಗ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದಟ್ ಸ್ಟೆಬಿಲಿಟಿ ಆಫ್ ಆಟಮ್. ಸೊ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಲ್ಲ. ದಟ್ ಇಸ್ ಅ ಮೇಜರ್ ಡ್ರಾಬ್ಯಾಕ್ ಆಫ್ ದ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್ ಆಫ್ Rutherford. ಸೊ Rutherford ಮಾಡೆಲಿಂದ ಬಂದಂಥ ಮೇಜರ್ ಡ್ರಾಬ್ಯಾಕ್, ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಯಾಕೆ ಅಂತ ಗೊತ್ತಾಯಿತು ನಿಮಗೆ. ಸೊ ಎಲೆಕ್ಟ್ರಾನ್ಸು ಸರ್ಕ್ಯುಲರ್ ಪಾತಲ್ಲಿದೆ, ಸೊ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ ಮತ್ತು ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂತ ಹೇಳಿದ್ವಿ. ಸೊ ಬಟ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದ್ದ ಅಕಾರ್ಡಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಸೊ ಎನರ್ಜಿನ ಎಮಿಟ್ ಮಾಡ್ತಾ ಇರುತ್ತೆ, ಎನರ್ಜಿ ಎಮಿಟ್ ಮಾಡ್ತಾ ಏನಾಗುತ್ತೆ, ಸ್ಲೋ ಡೌನ್ ಆಗಿ ವಾಪಸ್ಸು ಕೊಲ್ಯಾಪ್ಸ್ ಆಗುತ್ತೆ ನ್ಯೂಕ್ಲಿಯಸ್ ಜೊತೆ. ಹಾಗಿದ್ದಾಗ ಒಂದು ಆಟಮ್ ಎಕ್ಸಿಸ್ಟೆನ್ಸ್ ಅಂತ ಹೇಗೆ ಬಂತು ಅಂದರೆ, ದಟ್ ಮೀನ್ಸ್ ಸ್ಟೆಬಿಲಿಟಿ ಅಂತ ಹೇಗಾಯಿತು, ಸ್ಟೇಬಲ್ ಅಂತ ಹೇಗಾಯಿತು. ಸೊ ಆ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಲ್ಲ Rutherford ಮಾಡೆಲ್. ಆ್ಯಂಡ್ ದ ನೆಕ್ಸ್ಟ್ ಲಿಮಿಟೇಷನ್ ಇಸ್ ಸ್ಟೆಬಿಲಿಟಿ ಆಯಿತು, ಸ್ಟೆಬಿಲಿಟಿ ಆಫ್ ಆಟಮ್ ಅಂತ. ಆ್ಯಂಡ್ ಆಲ್ಸೋ ದ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಓಕೆ, ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. It cannot explain the distribution of electron and also the energy of electron, energies of a electron. This Rutherford model couldn't explain the arrangement of electrons around the nucleus and also the energy of the electron. ಈ ಎಲೆಕ್ಟ್ರಾನ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾಕಂತಂದರೆ Rutherford atomic model ಅಲ್ಲಿ ಆಲ್ಫಾ ray scattering experiment ಅಲ್ಲಿ
ಜಸ್ಟ್ ನ್ಯೂಕ್ಲಿಯಸ್ನಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಹೇಗೆ ಅಂತ ಗೊತ್ತಿದೆ, ನ್ಯೂಕ್ಲಿಯಸ್ಗೆ ಹಿಟ್ ಆದಾಗ ಬೌನ್ಸ್ ಬ್ಯಾಕ್ ಆಗುತ್ತೆ, ಇಲ್ಲ ಸ್ಮಾಲ್ ಡಿಫ್ಲೆಕ್ಷನ್ ತೊಗೊಳುತ್ತೆ, ಇಲ್ಲ ಈಸಿಯಾಗಿ ಪಾಸ್ ಆಗುತ್ತೆ. ದಟ್ ಮೀನ್ಸ್ ನ್ಯೂಕ್ಲಿಯಸ್ಗೆ ಹಿಟ್ ಆಗಿಲ್ಲ ಅಂತ ಅರ್ಥ. ದಟ್ ಮೀನ್ಸ್ ನ್ಯೂಕ್ಲಿಯಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು, ಬಟ್ ಎಲೆಕ್ಟ್ರಾನ್ಸ್ ಎಲ್ಲಿದೆ ಅಂತ ಹೇಳಿಲ್ಲ. ಸೊ ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ ಎಲೆಕ್ಟ್ರಾನ್ಸು, ಸೊ ಎಲ್ಲಿದೆ ಎಲೆಕ್ಟ್ರಾನ್ಸು, ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಆ ಎಲೆಕ್ಟ್ರಾನ್ಸ್ದು ಎನರ್ಜಿ ಏನು. ಸೊ ದಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ ರುದರ್ಫೋರ್ಡ್ ಮಾಡೆಲ್. ಸೊ ಹಾಗಾದರೆ ಇಟ್ ಕುಡ್ ಎಕ್ಸ್ಪ್ಲೈನ್ ದ distribution of electrons and also the energies of an electron. Energies of electron explain ಮಾಡಲಿಲ್ಲ. There is some major drawback also of a Rutherford atomic model. And the next one is it couldn't explain the line emission spectrum of a line emission spectrum of hydrogen ತಗೋತೀವಿ, of hydrogen. That means ಎವ್ರಿ ಆಟಮ್ ಏನಿದೆ ಎಲ್ಲ ಕೂಡ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಸ್ಪೆಕ್ಟ್ರಮ್ನ ಎಕ್ಸಿಬಿಟ್ ಆಗುತ್ತೆ, ಕಂಟಿನ್ಯೂಸ್ ಸ್ಪೆಕ್ಟ್ರಮ್ನ ಎಕ್ಸಿಬಿಟ್ ಮಾಡ್ತಾ ಇರುತ್ತೆ. ಬಟ್ ಹೈಡ್ರೋಜನ್ ಮಾತ್ರ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ರೈಸ್ ಆಗುತ್ತೆ. ಸೊ ವಾಟ್ ಇಸ್ ದ ಲೈನ್ ಎಮಿಷನ್ ಸ್ಪೆಕ್ಟ್ರಮ್, ವಾಟ್ ಇಸ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್? ಡೋಂಟ್ ವರಿ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬಟ್ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಅ ಹೈಡ್ರೋಜನ್. ದಟ್ ಮೀನ್ಸ್ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳ್ಬೋದು ಬೇಕು ಡೈರೆಕ್ಟಾಗಿ. ಸೊ ಬಟ್ ಇನ್ ಡೆಪ್ತ್ ಹೇಳೋದಾದರೆ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಅದೇನು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ಡೋಂಟ್ ವರಿ. ಬಟ್ ಇಷ್ಟು ಮೇಜರ್ ಏನಿದೆ, ದೀಸ್ ಆರ್ ದ ಮೇಜರ್ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ ಮಾಡೆಲ್. ರುದರ್ಫೋರ್ಡ್ ಮಾಡೆಲಿಂದ ಇಷ್ಟು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಹಾಗಾದ್ರೆ ಇವೆಲ್ಲ ಎಲ್ಲಿ ರಿಕವರ್ ಆಯಿತು? ಸೊ ಇದೆಲ್ಲ ಡ್ರಾಬ್ಯಾಕ್ಸ್ನ ನಾವು ರಿಕವರ್ ಮಾಡಬೇಕಲ್ವಾ? ಸೊ ಹಾಗಾದ್ರೆ ರಿಕವರ್ ಮಾಡೋಕ್ಕೆ ಬಂದಿದ್ದ ಸೈಂಟಿಸ್ಟ್ ಯಾರು? ನೀಲ್ ಬೋರ್ ಅನ್ನೋ ಸೈಂಟಿಸ್ಟು. ಯಾರು? ನೀಲ್ ಬೋರ್. ಸೊ ನೀಲ್ ಬೋರ್ ಅನ್ನೋ ಸೈಂಟಿಸ್ಟ್ ಬರ್ತಾರೆ ಸೊ ಈ ಡ್ರಾಬ್ಯಾಕ್ಸ್ನ ರಿಕವರ್ ಮಾಡೋಕ್ಕೆ. ಬಟ್ ಬಿಫೋರ್ ದ್ಯಾಟ್ ನೀಲ್ ಬೋರ್ಸ್ಗೆ ಸೊ ಒಂದು ಡೆವಲಪ್ಮೆಂಟ್ಸ್ ಬೇಕಿತ್ತು. ದಟ್ ಮೀನ್ಸ್ ಡೆವಲಪ್ಮೆಂಟ್ಸ್ ಲೀಡಿಂಗ್ ಟು ಬೋರ್ ಅಟಾಮಿಕ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ನಮಗೆ ಮೇಜರ್ ಬಂದಿದ್ದೇನಪ್ಪ ಅಂದರೆ ಬೋರ್ ಅಟಾಮಿಕ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆ, ಸೊ ಅದರಲ್ಲಿ ಬರುವಂಥದ್ದಕ್ಕಿಂತ ಮುಂಚೆ, ಅಲ್ಲಿ ಓದೋಕ್ಕಿಂತ ಮುಂಚೆ ಕೆಲವೊಂದು ಒಂದು ಡೆವಲಪ್ಮೆಂಟ್ಸ್ ಏನಾಯಿತು ಬೋರ್ ಅಟಾಮಿಕ್ ಮಾಡೆಲ್ನ ಓದೋಕ್ಕಿಂತ ಮುಂಚೆ. ಸೊ ಆ ಡೆವಲಪ್ಮೆಂಟ್ಸ್ಗಳೇನು ಅದನ್ನು ಡಿಸ್ಕಸ್ ಮಾಡೋಣ. ಡೆವಲಪ್ಮೆಂಟ್ಸ್ ಲೀಡಿಂಗ್ ಟು ಬೋರ್ಸ್ ಅಟಾಮಿಕ್ ಮಾಡೆಲ್, ಬೋರ್ಸ್ ಅಟಾಮಿಕ್ ಥಿಯರಿ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಡೆವಲಪ್ಮೆಂಟ್ಸ್ ಆಯಿತು ಅದಕ್ಕಿಂತ ಮುಂಚೆ. ಅದು ಯಾವುದ್ಯಾವುದು ಹಾಗಾದರೆ? ದಟ್ ಮೀನ್ಸ್ ಡೆವಲಪ್ಮೆಂಟ್ ಲೀಡಿಂಗ್ ಟು ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತಂದರೆ ವಿ ಹ್ಯಾವ್ ದ ಡ್ಯುವಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸಿಂಪಲ್ ಆಗಿ EMR ಅಂತ ಬರಿತೀನಿ. ಡ್ಯುವಲ್ ನೇಚರ್ ದಟ್ ಮೀನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ದಟ್ ಮೀನ್ಸ್ ಲೈಟ್ ಅನ್ನೋದು ಇಟ್ ಪೊಸೆಸಸ್ ಡ್ಯುವಲ್ ನೇಚರ್. ದಟ್ ಮೀನ್ಸ್ ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್. ಸೊ ಯಾವಾಗ ವೇವ್ ನೇಚರು, ಯಾವಾಗ ಪಾರ್ಟಿಕಲ್ ನೇಚರ್, ಅದನ್ನು ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಹಾಗಾಗಿ ಯಾವ ಒಂದು ಡೆವಲಪ್ಮೆಂಟು ಬೋರ್ಸ್ ಮಾಡೆಲ್ ಅಟಾಮಿಕ್ ಮಾಡೆಲ್ಗಿಂತ ಯಾವುದೋ ಒಂದು ಡೆವಲಪ್ಮೆಂಟ್ಗಳಾಯಿತು ಮುಂಚೆ, ಅದಕ್ಕಿಂತ ಬಿಫೋರ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಸೊ ಹಾಗಾಗಿ ಅದಕ್ಕೆ ಬಂದಿದ್ದು ಫಸ್ಟ್ ಏನಂದರೆ ಡ್ಯುವಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, ಫಸ್ಟ್ ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಡಿಸ್ಕಸ್ ಮಾಡೋದೇನಪ್ಪ ಅಂದರೆ ಸ್ಪೆಕ್ಟ್ರಾ. ಓಕೆ, ಸ್ಪೆಕ್ಟ್ರಮ್ ಅಥವಾ ಅಟಾಮಿಕ್ ಸ್ಪೆಕ್ಟ್ರಾ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಒಂದು ಡ್ಯುವಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಜೊತೆಗೆ ಒಂದು ಸ್ಪೆಕ್ಟ್ರಾ, ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳ್ಬೋದು. ಅಟಾಮಿಕ್ ಸ್ಪೆಕ್ಟ್ರಾ ಬಗ್ಗೆ ಎಮಿಷನ್ ಸ್ಪೆಕ್ಟ್ರಮ್ ಮತ್ತು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂದ್ರೇನು, ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂದ್ರೇನು, ಅದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಎರಡೂ ಡೆವಲಪ್ಮೆಂಟ್ಸ್ಗಳು ನೆಕ್ಸ್ಟ್ ಬಂದಿದ್ದೆ ನೀಲ್ಸ್ ಬೋರ್ ಅಟಾಮಿಕ್ ಮಾಡೆಲ್. ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಕ್ಲಾಸಸ್ಗಳಲ್ಲಿ. ಬಟ್ ಡೆವಲಪ್ಮೆಂಟ್ಸ್ ಲೀಡಿಂಗ್ ಟು ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಬರೋದಾದ್ರೆ ಡ್ಯುವಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆ್ಯಂಡ್ ಸ್ಪೆಕ್ಟ್ರಮ್ ಅಂತ ಹೇಳ್ಬೋದು. ಓಕೆ, ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳ್ಬೋದು. ಅವೆರಡೂ ಕೂಡ ಫಸ್ಟು ಡಿಸ್ಕಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬೋರ್ಸ್ ಅಟಾಮಿಕ್ ಮಾಡೆಲ್ ನಾವು ಎಂಟರ್ ಆಗೋಣ. ಓಕೆ, ಸೊ ಹಾಗಾದ್ರೆ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋದೇನು ಅಂದರೆ ಡ್ಯುವಲ್ ನೇಚರ್ ಆಫ್ EMR ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ವಿ ಹ್ಯಾವ್ ಟು. ಓಕೆ, ಟು ನೇಚರ್ ಇದೆ. ಯಾವುದು ಅಂದರೆ ಒಂದು ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್ ಅಂತ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡೋದು ಕಂಪ್ಲೀಟ್ಲಿ ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ನಾನು ಕಂಪ್ಲೀಟ್ ಕೊಟ್ಟಿದ್ದೀಗ ಒಂದು ಬೇಸಿಕ್ ಇಂಟ್ರೊಡಕ್ಷನ್. ಸೊ ಬಟ್ ಈ ಕ್ಲಾಸಲ್ಲಿ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡೋದು ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಅಂದರೆ ಲೈಟ್ ಅನ್ನೋದೇನಿದೆ ಅಥವಾ ಅದನ್ನು ರೇಡಿಯೇಷನ್ಸ್ ತೊಗೊಳ್ಳೋದಾದರೆ ಅದು ಎರಡು ನೇಚರ್ನ ತೋರಿಸ್ತಾ ಇದೆ. ಒಂದು ವೇವ್ ನೇಚರು, ಇನ್ನೊಂದು ಪಾರ್ಟಿಕಲ್ ನೇಚರ್ ಅಂತ. ಸೊ ಅದನ್ನು ಡ್ಯುವಲ್ ನೇಚರ್ ಅಂತ ಹೇಳ್ತೀವಿ. ಸೊ ಬಿಫೋರ್ ದ್ಯಾಟ್ ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದರೆ ಏನು, ಸೊ ಅದನ್ನು ಡಿಸ್ಕಸ್ ಮಾಡೋಣ ಫಸ್ಟ್ ಆಗಾದ್ರೆ. ಸೊ ವೇವ್ ನೇಚರ್ ಮೀನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮನೇಲಿ ಒಂದು ವಾಟರ್ನ ಬಾಯ್ಲ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಒಂದು ವೆಸಲಲ್ಲಿ. ಆ ವೆಸಲ್ನ ಮುಟ್ಟಿದಾಗ ನಿಮ್ಗೆ ಏನಾಗ್ತದೆ, ಬಿಸಿ ಅನಿಸುತ್ತೆ. ಸೊ ಬಿಸಿ ಅಂದಾಗ ಏನಾಗುತ್ತೆ, ದಟ್ ಮೀನ್ಸ್ ಎನರ್ಜಿ ಯಾವುದೋ ರೇಡಿಯೇಟ್ ಆಗ್ತಾಯಿದೆ ಅಂತ ಅರ್ಥ. ಯಾವುದೋ ಎನರ್ಜಿ ರೇಡಿಯೇಟ್ ಆಗ್ತಾಯಿದೆ, ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ರೇಡಿಯೇಟ್ ಆಗ್ತಾಯಿದೆ. ಆ ಎನರ್ಜಿ ರೇಡಿಯೇಟ್ ಆಗ್ತಾಯಿದೆ, ದಟ್ ಇಸ್ ವಾಟ್ ರೇಡಿಯೇಷನ್. ಇನ್ ದ ಫಾರ್ಮ್ ಆಫ್ ವಾಟ್, ಇನ್ ದ ಫಾರ್ಮ್ ಆಫ್ ವೇವ್. ಸೊ ಎನರ್ಜಿ ಏನು ರೇಡಿಯೇಟ್ ಆಗ್ತಾಯಿದೆ ಅದು ವೇವ್ ಮೂಲಕ ವೇವ್ ಫಾರ್ಮಲ್ಲಿ ಮೂವ್ ಆಗ್ತಾಯಿದೆ, ಅಂದರೆ ವೇವ್ ಫಾರ್ಮಲ್ಲಿ ಪ್ರೊಪಗೇಟ್ ಆಗ್ತಾಯಿದೆ ಅಂತ ಹೇಳ್ತೀವಿ. ಈಗ ನೀವು ಸನ್ ರೇಸ್ ನೋಡ್ತೀವಿ, ಸನ್ ರೇಸ್ ನಮ್ಮ ಬಾಡಿ ಮೇಲೆ ಬೀಳುತ್ತೆ. ಸೊ ಸನ್ ರೇಸ್ ನಮ್ಮ ಮೂಲಕ ಪ್ರೊಪಗೇಟ್ ಆಗ್ತದೆ. ನಾವೊಂದು ಪಾಯಿಂಟ್ ಅಂತ ತೊಗೊಂಡ್ರೆ ನಮ್ಮ ಮೂಲಕ ಪಾಸ್ ಆಗ್ತಾಯಿದೆ. ಸೊ ದಟ್ ಮೀನ್ಸ್ ಒಂದು ಪ್ರೊಪೊಗೇಷನ್ ನಡೀತಿದೆ. ಅಂದರೆ ಇನ್ ದ ಫಾರ್ಮ್ ಆಫ್ ವೇವ್ ಆ ಎನರ್ಜೀಸ್ ಏನಿದೆ, ಯಾವುದು ಡಿಫ್ರೆಂಟ್ ರೇಸ್ಗಳಿದೆ ಇಲ್ಲಿ, ಎಕ್ಸ್ ರೇಸ್, ಗಾಮಾ ರೇಸ್, UV ರೇಸ್, ಓಕೆ, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್ ಅಂತ ಡಿಫ್ರೆಂಟ್ ರೇಡಿಯೇಷನ್ಸ್ ಇದೆ. ಆ ರೇಡಿಯೇಷನ್ಸ್ ಎಲ್ಲ ಏನು ಇನ್ ದ ಫಾರ್ಮ್ ಆಫ್ ವೇವ್ಸ್ ಅದು ಪಾಸ್ ಆಗ್ತಾಯಿದೆ, ಅಂದರೆ ಪ್ರೊಪೊಗೇಟ್ ಆಗ್ತಾಯಿದೆ. ಸೊ ಅದನ್ನು ಹೇಳೋದು ನಾವಿಲ್ಲಿ ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್.
ಫಸ್ಟ್ ಹೇಳೋದ್ರೆ ನ್ಯೂಟನ್ ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ ಲೈಟ್ ಅನ್ನೋದು ಒಂದು ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಲೈಟ್ ಅನ್ನೋದು ಪಾರ್ಟಿಕಲ್ ನೇಚರ್, ಕಾರ್ಪಸ್ಕಲ್ಸ್ ಆಫ್ ಲೈಟ್ ಅಂತ ಹೇಳ್ತೀವಿ ಅದನ್ನು. ಸೊ ಪಾರ್ಟಿಕಲ್ ನೇಚರ್ ಅಂತ ಹೇಳ್ತಾ ಇದ್ರು ನ್ಯೂಟನ್. ಬಟ್ ಆಫ್ಟರ್ ಬಂದಿದ್ದಾರಪ್ಪ ಅಂದರೆ ಮ್ಯಾಕ್ಸ್ವೆಲ್. ಓಕೆ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತಲೂ ಹೇಳ್ತೀವಿ. ಓಕೆ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತಲೂ ಹೇಳ್ತೀವಿ. ಇವರು ಬಂದಿದ್ದೆ ನೆಕ್ಸ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಮೇಲೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲೆ ಡಿಸ್ಕಸ್ ಮಾಡಿದ್ದು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತ ಹೇಳ್ತೀವಿ. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ, ಒಂದು ವೇವ್ ಏನು ಪಾಸ್ ಆಗ್ತಿದೆ, ದಟ್ ಮೀನ್ಸ್ ಒಂದು ವೇವ್ ಪ್ರೊಪಗೇಟ್ ಆಗಿದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಇಲ್ಲಿ ಒಂದು ಪಾಯಿಂಟ್ ಅಂತ ತೊಗೊಂಡ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಒಂದು ವೇವ್ ಈ ಥರ ಪಾಸ್ ಆಗ್ತಾರೆ, ವೇವ್ ಅಂತ ಗೊತ್ತಿದೆ ನಿಮಗೆ, ಈ ರೀತಿ ಬರ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ವೇವ್ಸ್ಗಳು ಅಂದರೆ ಈ ರೀತಿ ಹೀಗೆ ಪಾಸ್ ಆಗ್ತಾ ಇದೆ. ಸೊ ಅದೇ ರೀತಿ ಈ ವೇವ್ಸ್ ಏನಿದೆ ಅಂದರೆ ರೇಡಿಯೇಷನ್ಸ್ ದಟ್ ಅಸೋಸಿಯೇಟೆಡ್ ವಿತ್ ಅ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಒಂದು ಆಸಿಲೇಟಿಂಗ್ ಎಲೆಕ್ಟ್ರಾನ್ಸ್, ಒಂದು ಚಾರ್ಜ್ಡ್ ಬಾಡಿ ಏನಿದೆ, ಆ ಚಾರ್ಜ್ಡ್ ಬಾಡಿ ಏನಿದೆ ದಟ್ ಆಕ್ಸಲರೇಟಿಂಗ್, ಓಕೆ, ಆಕ್ಸಲರೇಟ್ ಆಗ್ತಾ ಇರುತ್ತೆ. ದಟ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ದ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ವೇವ್ಸ್. ಆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇದೆ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ ಆ್ಯಂಡ್ ಟ್ರಾನ್ಸ್ಮಿಟ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ವೇವ್ಸ್, ಆ್ಯಂಡ್ ದೋಸ್ ಆರ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಓಕೆ, ವಾಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್? ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಾಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದರೆ ವೆನ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ಸ್ ಅಂಡರ್ ಎ acceleration, alternating electric and magnetic field produced and transmitted in the form of waves called electromagnetic waves. Okay, when electrical charged particle, ಒಂದು electrical body, ಒಂದು charged body ಏನಿರುತ್ತೆ ಅದು ಆಕ್ಸಲರೇಟ್ ಆಗ್ತಾ ಇರುತ್ತೆ. Okay, and that is associated with the electric and magnetic field and transmitted in the form of wave, and that is called electromagnetic waves or electromagnetic radiations ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಒಂದು ವೇವ್ ಅಂತಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ನೆಕ್ಸ್ಟ್ ಅದೇ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇರುತ್ತೆ. ಓಕೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಒಂದು ಈ ರೀತಿ ಇರುತ್ತೆ, ಸರಿನಾ? ಸೊ ನೋಡಿ ಇಲ್ಲಿ ಇದನ್ನು ಬರೆದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನಿಲ್ಲ, ಎರಡು ಕೂಡ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ನಿಮ್ಮ ಬೋರ್ಡ್ ಮೇಲೆ ಈ ಥರ ಕಾಣಿಸಲ್ಲ, ಬಟ್ ಇಲ್ಲಿ ಇವತ್ತರ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ಸೊ ಇಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹತ್ರ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಹಾಗಾಗಿ ದೀಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಒಂದು ಚಾರ್ಜ್ಡ್ ಬಾಡಿ ಏನಿದೆ ಅದು ಆಕ್ಸಲರೇಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ಒಂದು ಚಾರ್ಜ್ಡ್ ಬಾಡಿ ಎಲೆಕ್ಟ್ರಾನ್ನ. ಸೊ ಒಂದು ಆಕ್ಸಲರೇಟ್ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಟ್ ಈಸ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಥರ ಫಾರ್ಮ್ ಆಗ್ತಾರೆ, ಪ್ರೊಪೋಗೇಟ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ಸೊ ವೇವ್ಸ್ಗಳು ಯಾವ ರೀತಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಒಂದು ಚಾರ್ಜ್ಡ್ ಬಾಡಿ ಏನಿದೆ ಆಕ್ಸಲರೇಟ್ ಆಗ್ತಾ ಇರುತ್ತೆ, ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದೋಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಥರ ಅದು ಟ್ರಾನ್ಸ್ಮಿಟ್ ಆಗ್ತಾರೆ, ಅಂದರೆ ಪ್ರೊಪೋಗೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ ನಾವು. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಆ್ಯಂಡ್ ದಿಸ್ ಥಿಯರಿ ವಾಸ್ ಗಿವನ್ ಬೈ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅನ್ನೋ ಸೈಂಟಿಸ್ಟು ಈ ಥಿಯರಿನ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ದಟ್ ಮೀನ್ಸ್ ವೇವ್ ನೇಚರ್ ಅಂತ ಹೇಳೋದಾದರೆ ಇಲ್ಲಿ ಲೈಟ್ನ ನಾವು ಒಂದು ವೇವ್ ಅಂತ ಹೇಳ್ತೀವಿ. ಲೈಟ್ನ ಕೂಡ ಇದು ಪಾರ್ಟಿಕಲ್ ನೇಚರ್ನು ಹೇಳ್ತೀವಿ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಒಂದು ವೇವ್ ನೇಚರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ದಟ್ ಮೀನ್ಸ್ ಎನರ್ಜಿ ಅಂತ ಏನಿದೆ, ದಟ್ ಎನರ್ಜಿ ಹೀಟ್ ಎನರ್ಜಿ ಅಂತ ಹೇಳಿದೆ ನಾನು. ಅಲ್ಲಿ ಹೀಟ್ ಎನರ್ಜಿ ಒಂದು ವೇವ್ ಮೂಲಕ ಪಾಸ್ ಆಗ್ತದೆ, ವೇವ್ ಥರ ಪ್ರೊಪಗೇಟ್ ಆಗ್ತದೆ ಅಂತ ಹೇಳ್ತೀವಿ. ಸೊ ಇದು ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. And next we have some properties of electromagnetic radiations. What are the different properties of electromagnetic radiation? And this is very important. Electromagnetic radiations the properties ಏನು ಹಾಗಾದರೆ ಸೊ ತುಂಬ ಇಂಪಾರ್ಟೆಂಟ್. ಏನಂತಂದರೆ ದ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸೊ ಏನು ಹೇಳಿದ್ದೆ ಆಸಿಲೇಟಿಂಗ್ ಅಂದರೆ, ಸೊ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಸೊ ಚಾರ್ಜ್ಡ್ ಬಾಡಿ ಜೊತೆ ಅಸೋಸಿಯೇಟ್ ಆಗಿರುತ್ತೆ ಅಂತ ಹೇಳಿದೆ. ಸೊ ದಟ್ ಮೀನ್ಸ್ ಪ್ರೊಡ್ಯೂಸ್ಡ್ ಬೈ ಎ ಆಸಿಲೇಟಿಂಗ್ ಚಾರ್ಜ್ಡ್ ಪಾರ್ಟಿಕಲ್, ಅಂದರೆ ಆಕ್ಸಲರೇಟಿಂಗ್ ಚಾರ್ಜ್ಡ್ ಪಾರ್ಟಿಕಲಿಂದ ಏನು ಪ್ರೊಡ್ಯೂಸ್ ಆಗಿದೆ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ perpendicular to each other and both are perpendicular to the direction of propagation. So ಈಗ this is a direction of propagation. Okay, this is a direction of propagation. So ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಈ ರೀತಿ ತೋರಿಸುತ್ತೆ. ದೀಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಒಂದಕ್ಕೊಂದು ಕೂಡ ಪರ್ಪೆಂಡಿಕ್ಯುಲರ್ ಇರುತ್ತೆ. ಆ್ಯಂಡ್ ಆಲ್ಸೋ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್, ಎಲೆಕ್ಟ್ರಿಕ್ ಫೀಲ್ಡು ಈ ರೀತಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆ, ಅದಕ್ಕೆ ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಪರ್ಪೆಂಡಿಕ್ಯುಲರ್ ಇರುತ್ತೆ. ದಟ್ ಮೀನ್ಸ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ಗೆ ದಟ್ ಈಸ್ ಕೊಟ್ಟಿರೋದು ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ದ ವೇವ್ಸ್. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳು ಹೇಗೆ ಅಂತ? ಸೊ ದಿಸ್ ಇಸ್ ವಾಟ್
The oscillating electric and magnetic field produced by oscillating charged particle are perpendicular to each other. Electric field ಹೀಗಿದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಬಟ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಅಂದ್ರೆ ಅರ್ಥ ಏನು? ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಇದು ಅಂತಂದರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಪರ್ಪೆಂಡಿಕ್ಯುಲರ್ ಇರುತ್ತೆ, ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಏನು ಹೇಳ್ಬೋದು? ಈ ರೀತಿ ಹೇಳ್ಬೋದು. ಡೈರೆಕ್ಷನ್ ಆಫ್ ಪ್ರೊಪಗೇಷನ್ಗೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಅಸೋಸಿಯೇಟ್ ಆಗಿರುತ್ತೆ ಚಾರ್ಜ್ಡ್ ಪಾರ್ಟಿಕಲ್ ಜೊತೆ, ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಅ ವೇವ್ ಅಂತ ಹೇಳ್ಬೋದು. Okay, so this is the first property. And the next one we have, these do not require medium and travels in a vacuum. ಸೊ ಇದಕ್ಕೆ ಮೆಟೀರಿಯಲ್ ಮೀಡಿಯಮ್ ಅಂತ ಏನು ಬೇಕಾಗಿಲ್ಲ. ದಟ್ ಮೀನ್ಸ್ ಏರ್ ಅನ್ನೋದು ಒಂದು ಮೀಡಿಯಮ್ ಆಗಿರ್ಬೋದು, ವಾಟರ್ ಅನ್ನೋದು ಮೀಡಿಯಮ್ ಆಗಿರ್ಬೋದು. ಸೊ ಇದಕ್ಕೆ ವೇವ್ಸ್ ಪಾಸ್ ಆಗಬೇಕು ಅಂದರೆ ಇಂಥದ್ದೇ ಒಂದು ಮೀಡಿಯಮ್ ಅಂತ ಏನು ಬೇಕಾಗಿಲ್ಲ. ಇಟ್ ಕ್ಯಾನ್ ಈಸಿಲಿ ಪಾಸ್ ಥ್ರೂ ದ ವ್ಯಾಕ್ಯೂಮ್ ಆಲ್ಸೋ. ವ್ಯಾಕ್ಯೂಮ್ ಅಂದರೆ ಸ್ಪೇಸಲ್ಲೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನಾಗುತ್ತೆ ಪಾಸ್ ಆಗಿರುತ್ತೆ. ದಟ್ ಮೀನ್ಸ್ ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಮೆಟೀರಿಯಲ್ ಮೀಡಿಯಮ್. ಓಕೆ, ಹಾಗಾಗಿ ಕೊಟ್ಟಿರೋ ಆಪ್ಷನ್ ಏನು? ದಿಸ್ ಡು ನಾಟ್ ರಿಕ್ವೈರ್ ಎ ಮೀಡಿಯಮ್ ಆ್ಯಂಡ್ ಕ್ಯಾನ್ ಮೂವ್ ಇನ್ ಅ ವ್ಯಾಕ್ಯೂಮ್ ಸ್ಪೇಸ್, ಅಂದರೆ ಸ್ಪೇಸ್ ಅಂತ ಹೇಳ್ಬೋದು ಅಷ್ಟೇ. ಸೊ ವ್ಯಾಕ್ಯೂಮಲ್ಲೂ ಕೂಡ ಸೊ ಮೂವ್ ಆಗುವಂಥ ಕೆಪಾಸಿಟಿ ಇದೆ ಈ ರೇಡಿಯೇಷನ್ಸ್ಗಳಿಗೆ. ದಟ್ ಮೀನ್ಸ್ ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಮೆಟೀರಿಯಲ್ ಮೀಡಿಯಮ್. ಸೊ ಏರ್ ಇಸ್ ಎ ಮೀಡಿಯಮ್, ವಾಟರ್ ಇಸ್ ಎ ಮೀಡಿಯಮ್, ಒಂದು ಮೀಡಿಯಮ್. ಆ ಥರ ಮೀಡಿಯಮ್ಗಳು ಏನು ಬೇಕಾಗಿಲ್ಲ, ರಿಕ್ವೈರ್ಮೆಂಟ್ ಇಲ್ಲ ಈ ರೇಡಿಯೇಷನ್ಸ್ಗಳಿಗೆ ಪಾಸ್ ಆಗಬೇಕು ಅಂತಂದರೆ. ಓಕೆ, ಸೊ ಇಟ್ ಪಾಸ್ ಇನ್ ಇವನ್ ಆಲ್ಸೋ ಇನ್ ಸ್ಪೇಸ್. ಓಕೆ, ಸ್ಪೇಸಲ್ಲೂ ಕೂಡ ಮೂವ್ ಆಗುತ್ತೆ, ಪಾಸ್ ಆಗುತ್ತೆ, ಪ್ರೊಪೋಗೇಟ್ ಆಗುತ್ತೆ ಅಂತ ಹೇಳ್ಬೋದು. ದಟ್ ಆರ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ we have there are different types which differ from wavelength. Okay, one another in a wavelength ಅಂತ ಕೊಟ್ಟಿದ್ದೀವಿ. ಸೊ ಡಿಫ್ರೆಂಟ್ ರೇಡಿಯೇಷನ್ಸ್ ಇದೆ. ಅವು ಹೇಗೆ ಡಿಫ್ರೆಂಟ್ ಇದೆ ಅಂತಂದರೆ ದೇ ಆರ್ ಡಿಫರ್ ಇನ್ ಅ ವೇವ್ಲೆಂತ್ ಆರ್ ಡಿಫರ್ ಇನ್ ಅ ಫ್ರೀಕ್ವೆನ್ಸಿ. ಸೊ ವೇವ್ಲೆಂತ್ ಅಥವಾ ಫ್ರೀಕ್ವೆನ್ಸಿ ಇದರಲ್ಲಿ ಡಿಫ್ರೆಂಟ್ ಇದೆ. ಡಿಫ್ರೆಂಟ್ ರೇಡಿಯೇಷನ್ಸ್ ಇದೆ. ಡಿಫ್ರೆಂಟ್ ರೇಡಿಯೇಷನ್ಸ್ ಯಾವುದೊಂದು ಡಿಸ್ಕಸ್ ಮಾಡೋಣ. ಡಿಫ್ರೆಂಟ್ ರೇಡಿಯೇಷನ್ಸ್ಗಳೆಲ್ಲ ಡಿಫ್ರೆಂಟ್ ಇದೆ ಅಂದರೆ ಡಿಫರ್ ಇನ್ ವೇವ್ಲೆಂತ್. ವೇವ್ಲೆಂತಿಂದ ಡಿಫ್ರೆಂಟ್ ಇದೆ. ಫಾರ್ ಎಕ್ಸಾಂಪಲ್ ನಾವೆಲ್ಲ ತೊಗೊಂಡ್ರೆ ನಾವೊಂದು ವೇಟು ಹೈಟಲ್ಲಿ ಡಿಫ್ರೆನ್ಸ್ ಇರಲ್ವಾ? ಸೊ ಒಬ್ಬರೊಂದು ಹೈಟ್ ಇದ್ದರೆ ನಮ್ಮದೊಂದು ಹೈಟ್ ಇರುತ್ತೆ, ಒಬ್ಬರು ಇನ್ನೊಂದು ವೇಟ್ ಇದ್ದರೆ ನಾವೊಂದು ಡಿಫ್ರೆಂಟ್ ವೇಟ್ ಇರ್ತೀವಿ. ಅಂದರೆ ಡಿಫ್ರೆಂಟ್ ಪೀಪಲ್ಸ್ ಹ್ಯಾವ್ ಡಿಫ್ರೆಂಟ್ ವೇಟ್ ಆ್ಯಂಡ್ ಡಿಫ್ರೆಂಟ್ ಹೈಟ್ ಅಂತ ಹೇಳ್ತೀವಲ್ಲ, ಸೇಮ್ ಅದೇ ರೀತಿ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿತ್ ಡಿಫರ್ ಫ್ರಮ್ ಡಿಫ್ರೆಂಟ್ ವೇವ್ಲೆಂತ್ ಆಲ್ಸೋ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಡಿಫರ್ ಇರುತ್ತೆ? ಸೊ ಡಿಫ್ರೆಂಟ್ ರೇಡಿಯೇಷನ್ಸ್ಗಳು, ಈ ರೇಡಿಯೇಷನ್ ಹೇಗಪ್ಪ ಅಂದರೆ ಇದಕ್ಕೊಂದು ವೇವ್ಲೆಂತ್ ಇದೆ, ಈ ರೇಡಿಯೇಷನ್ ಇನ್ನೊಂದು ಕೈಂಡ್ ಆಫ್ ವೇವ್ಲೆಂತ್ ಇದೆ ಅಂತ ಹೇಳ್ಬೋದು. ದಟ್ ಮೀನ್ಸ್ ದ ರೇಡಿಯೇಷನ್ಸ್ ವಿತ್ ಡಿಫರ್ ಇನ್ ಒನ್ ಅದರ್ ವೆನ್ ವೇವ್ಲೆಂತ್ ಅಂತ ಹೇಳ್ತೀವಿ. ಸೊ ಒಂದಕ್ಕೊಂದು ಡಿಫ್ರೆಂಟ್ ಇದೆ ಅಂದರೆ ದಟ್ ಇಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಆರ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಆ ವೇವ್ ಲೆಂತ್ ಫ್ರೀಕ್ವೆನ್ಸಿಯನ್ನು ಡಿಸ್ಕಸ್ ಮಾಡೋಣ, ಡೋಂಟ್ ವರಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಾಪರ್ಟೀಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಯೂನಿಟ್ಸ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಮೆಜರ್ ಮಾಡಬೇಕು ಅಂದರೆ, ರೆಪ್ರೆಸೆಂಟ್ ಹೇಳಬೇಕು ಅಂದರೆ, ಡಿಸ್ಕ್ರೈಬ್ ಮಾಡಬೇಕು ಅಂದರೆ ವಿ ಹ್ಯಾವ್ ಡಿಫ್ರೆಂಟ್ ಯೂನಿಟ್ಸ್. ಫಾರ್ ಎಕ್ಸಾಂಪಲ್ ನಮ್ಮ ವೇಟ್ನ ಮೆಜರ್ ಮಾಡಬೇಕು ಅಂದರೆ ನಾವು ಇಲ್ಲ ಬೇಕಾದ್ರೆ ಗ್ರಾಮ್ಸ್ ಹೇಳ್ಬೋದು, ಕೇಜ್ ಹೇಳ್ಬೋದು. ಓಕೆ, ಸೊ ಡಿಫ್ರೆಂಟ್ ವೇಟ್ಸ್ಗಳೆಲ್ಲ ಹೇಳ್ಬೋದು. ಬೇಕಾದ್ರೆ ಹೈಟ್ನು ಕೂಡ ಸೆಂಟಿಮೀಟರ್ ಹೇಳ್ಬೋದು, ಇಂಚಲ್ಲಿ ಹೇಳ್ಬೋದು, ಇಲ್ಲ ಫೀಟಲ್ಲಿ ಹೇಳ್ಬೋದು. ಸೊ ಅದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ಯೂನಿಟ್ಸ್. ನ್ಯಾನೋಮೀಟರ್ ಎಕ್ಸ್ಪ್ರೆಸ್ ಮಾಡ್ಬೋದು, ವೇವ್ಲೆಂತ್ನ ಮೀಟರ್ ಎಕ್ಸ್ಪ್ರೆಸ್ ಮಾಡ್ಬೋದು, ದಟ್ ಮೀನ್ಸ್ ಸೆಂಟಿಮೀಟರ್ ಹೇಳ್ಬೋದು, ಇಲ್ಲ ಪೈಕೋಮೀಟರ್ ಹೇಳ್ಬೋದು, ಆಂಗ್ಸ್ಟ್ರಾಮಲ್ಲಿ ಹೇಳ್ಬೋದು. ವಿ ಹ್ಯಾವ್ ಡಿಫ್ರೆಂಟ್ ಯೂನಿಟ್ಸ್ ಟು ಎಕ್ಸ್ಪ್ರೆಸ್ ದೋಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ದಟ್ ಮೀನ್ಸ್ ವೇವ್ಲೆಂತ್ ಹೇಳೋದಾದರೆ, ಫ್ರೀಕ್ವೆನ್ಸಿ ಹೇಳೋದಾದರೆ ಅದೆಲ್ಲ ಒಂದು ಯೂನಿಟ್ಸ್ಗಳು. ಸೊ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಡಿಫ್ರೆಂಟ್ ಯೂನಿಟ್ಸಿಂದ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು, ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಅರ್ಥ ಆಯ್ತಲ್ವ ಮಕ್ಕಳು ಏನಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ದಟ್ ಮೀನ್ಸ್ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಬಗ್ಗೆ ಗೊತ್ತಾಯಿತು. ಈಗ ನೆಕ್ಸ್ಟ್ ನಾವು ಓದಬೇಕಾಗಿರೋದು ಕೆಲವೊಂದು ಡೆಫಿನೇಷನ್, ಟರ್ಮಿನಾಲಜೀಸ್. ದಟ್ ಮೀನ್ಸ್ ಸೊ ಫಸ್ಟು ಇದನ್ನು ಕಂಪ್ಲೀಟ್ ಒಂದು ವಿಡಿಯೋ ಪಾಸ್ ಮಾಡಿ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಎಲ್ಲ ಪಾಯಿಂಟ್ಸ್ ಕೂಡ. ಓಕೆ, ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ನಾವು ಪ್ರಾಪರ್ಟೀಸ್ಗೆ ಹೋಗೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ we have to discuss some of the important definitions, terminologies ಅಂತ ಹೇಳ್ತೀವಿ ಇಲ್ಲಿ. ಸೊ ವಾಟ್ ಆರ್ ದೋಸ್ ಟರ್ಮಿನಾಲಜೀಸ್ ಇಲ್ಲಿ ಡಿಸ್ಕಸ್ ಮಾಡೋಣ ಈಗ ಒನ್ ಬೈ ಒನ್. ಫಸ್ಟ್ ಹೇಳೋದಾದರೆ, ಈಗ ಹೇಳಿದೆ ನಾನು, ದಿಸ್ ಇಸ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಸೊ ವೇವ್ಸು ಈ ರೀತಿ ಪಾಸ್ ಆಗ್ತಾ ಇರುತ್ತೆ. ಓಕೆ, ಈ ರೀತಿ ಪಾಸ್ ಆಗ್ತಾ ಇರುತ್ತೆ. ಸೊ ಒಂದು ವೇವ್ ಅಂತಂದರೆ ಒಂದು ಕಂಪ್ಲೀಟ್ ಸೈಕಲ್ ಅಂದರೆ ಒಂದು ವೇವ್ ಈ ರೀತಿ ಬಂದು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಒಂದು ಸೈಕಲ್. ಓಕೆ, ಒಂದು ಸೈಕಲ್ ಅಂದರೆ ಈ ರೀತಿ ಹೇಳ್ತೀವಿ. ಸೊ ಒಂದು ಅಪ್ವರ್ಡ್, ಇನ್ನೊಂದು ಡೌನ್ವರ್ಡ್, ಇದು ಒಂದು ಸೈಕಲ್ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಇದನ್ನು ಹೇಳ್ತೀವಿ ಕ್ರಸ್ಟ್ ಅಂತ ಹೇಳ್ತೀವಿ. ಈ ಅಪ್ಪರ್ ಪೋರ್ಷನ್ನ ಕ್ರಸ್ಟ್ ಅಂತ ಹೇಳ್ತೀವಿ, ಈ ಲೋವರ್ ಪೋರ್ಷನ್ನ ಟ್ರಫ್ ಅಂತ ಹೇಳ್ತೀವಿ. ಕ್ರಸ್ಟ್ ಆ್ಯಂಡ್ ಟ್ರಫ್ ಅಂತ ಹೇಳ್ತೀವಿ. ಸೊ ಈ ಎರಡು ಕ್ರಸ್ಟ್ ಮಧ್ಯೆ ಬರುವಂಥದ್ದನ್ನ ನಾವು, ಅಥವಾ ಎರಡು ಟ್ರಫ್ ಮಧ್ಯೆ, ಓಕೆ, ಎರಡು ಟ್ರಫ್ ಮಧ್ಯೆ ಬರುವಂಥದ್ದನ್ನ ದಿಸ್ ಇಸ್ ವಾಟ್ ಕಾಲ್ಡ್ ವೇವ್ ಲೆಂತ್. ಓಕೆ, ವೇವ್ ಲೆಂತ್, ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕ್ರಸ್ಟ್ ಆರ್ ಟೂ ಟ್ರಫ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ವೇವ್ ಲೆಂತ್ ಅಂತ ಹೇಳ್ಬೋದು. ಅಥವಾ ಇಲ್ಲಿಂದ ಇಲ್ಲಿಗೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಯ್ತಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ವೇವ್ ಲೆಂತ್ ಏನು? ಸೊ ಲೆಂತ್, ಅದನ್ನು ವೇವ್ ಲೆಂತ್ ಅಂತ ಹೇಳ್ತೀವಿ. ಸೊ ಒಂದು ವೇವ್ ಅಂತಂದರೆ ಒಂದು ಕಂಪ್ಲೀಟ್ ಸೈಕಲ್ ಆಗಬೇಕು. ಸೊ ಒಂದು ಅಪ್ಪರ್ ಪೋರ್ಷನು, ಇನ್ನೊಂದು ಡೌನ್ ಪೋರ್ಷನು. ಸೊ ಇದೇ ರೀತಿ ನೋಡಿ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ ನೋಡಿ, ಒಂದು ಈ ರೀತಿ ಪೋರ್ಷನ್ ಇದೆ, ಈ ರೀತಿ ಇದೆ. ಸೊ ದಟ್ ಮೀನ್ಸ್ ದಿಸ್ ಇಸ್ ಒನ್
ವೇವ್ ಲೆಂತ್ ಅಂತ ಹೇಳ್ಬೋದು. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕ್ರಸ್ಟ್ ಆರ್ ಟೂ ಟ್ರಫ್ಸ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ಯಾವುದದು ವೇವ್ ಲೆಂತ್. ವೇವ್ ಲೆಂತ್ ಮೀನ್ಸ್ ಇಟ್ ರೆಪ್ರೆಸೆಂಟ್ ಬೈ ಲ್ಯಾಂಬ್ಡಾ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಅಡ್ಜಸೆಂಟ್ ಕ್ರಸ್ಟ್ ಆರ್ ಟ್ರಫ್ ಇನ್ ಎ ವೇವ್. ಒಂದು ವೇವ್ ಅಲ್ಲಿ ಅಡ್ಜಸೆಂಟ್ ಕ್ರಸ್ಟ್ ಅಂದರೆ ಇದು ಟಾಪರ್ ಪೋರ್ಷನ್ ಇದೆ, ಇದನ್ನು ಕ್ರಸ್ಟ್ ಅಂತ ಕರಿತೀವಿ. ಬಾಟಮ್ ಪೋರ್ಷನ್ ಇದೆ, ಟ್ರಫ್ಸ್ ಅಂತ ಹೇಳ್ತೀವಿ. ಹಾಗಾಗಿ ದ ಡಿಸ್ಟೆನ್ಸ್ ಬಿಟ್ವೀನ್ ಅಡ್ಜಸೆಂಟ್ ಕ್ರಸ್ಟ್ ಆರ್ ಅಡ್ಜಸೆಂಟ್ ಟ್ರಫ್ಸ್ ಯಾವುದಾದ್ರು ತೊಗೋಬೋದು, ಇದನ್ನು ವೇವ್ ಲೆಂತ್ ಅಂತ ಕರಿತೀವಿ. ಆ ವೇವ್ ಲೆಂತ್ ಜಾಸ್ತಿ ಆದರೆ ಏನಾಗುತ್ತೆ, ವೇವ್ ಲೆಂತ್ ಕಡಿಮೆ ಆದರೆ ಏನಾಗುತ್ತೆ, ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡೋಣ ನೆಕ್ಸ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ. ಸೊ ದಿಸ್ ಇಸ್ ಅಬೌಟ್ ಎ ವೇವ್ ಲೆಂತ್. ವೇವ್ ಲೆಂತ್ ರೆಪ್ರೆಸೆಂಟೆಡ್ ಬೈ ಲಾಂಬ್ಡಾ. ಸೊ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಲಾಂಬ್ಡಾ. ಲಾಂಬ್ಡಾ ಅಂತ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಇದಕ್ಕೆ ರೆಪ್ರೆಸೆಂಟ್ ಮಾಡೋ ಒಂದು ಯೂನಿಟ್ಗಳೇನು, ಇದನ್ನು ಜಾಸ್ತಿ ನಾವು ಮೀಟ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಎಸ್ ಐ ಯೂನಿಟು ಮೀಟರ್ ಅಂತ ಗೊತ್ತಿದೆ, ಮೀಟರ್ ರೆಪ್ರೆಸೆಂಟ್ ಮಾಡ್ತೀವಿ. ಸೆಂಟಿಮೀಟ್ರಲ್ಲೂ ಕೂಡ ಹೇಳ್ಬೋದು, ಬಟ್ ಮೀಟರ್ ಮುಂದೆ ಎಸ್ ಐ ಯೂನಿಟ್ ಅದರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ವೇವ್ ಲೆಂತ್ನ. ಹಾಗಾದ್ರೆ ವಾಟ್ ಆರ್ ದಿ ಡಿಫ್ರೆಂಟ್ ಯೂನಿಟ್ಸ್ ಅಂತಂದರೆ, ನಾವು ಮೀಟ್ರಲ್ಲಿ ಬಿಟ್ಟರೆ ನ್ಯಾನೋಮೀಟರ್ ಅಂತಲೂ ನಾವು ಹೇಳ್ಬೋದು. ದಟ್ ಮೀನ್ಸ್ 1 ನ್ಯಾನೋಮೀಟರ್ ಮೀನ್ಸ್ 10⁻⁹ ಮೀಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ 1 ಆಂಗ್ಸ್ಟ್ರಾಮ್ ಮೀನ್ಸ್ 10⁻⁻10 ಮೀಟರ್, ಸಾರಿ 10⁻⁸ ಮೀಟರ್. ಸೊ ಈ ರೀತಿ ಹೇಳ್ಬೋದು. ಸೊ ಆ್ಯಂಡ್ ಆಲ್ಸೋ ಸೊ ಡಿಫ್ರೆಂಟ್ ಯೂನಿಟ್ಸ್ಗಳಂತ ಹೇಳಿದೆ. ಸೊ ಇಲ್ಲಿ ಕೊಟ್ಟಿದ್ದು ತೊಗೋಬೋದು ನೀವು. 1 ನ್ಯಾನೋಮೀಟರ್ ಮೀನ್ಸ್ 10⁻⁹ ಮೀಟರ್. ನ್ಯಾನೋ ಮೀನ್ಸ್ 10⁻⁹. ಆ್ಯಂಡ್ ಆಲ್ಸೋ 1 ಪೈಕೋಮೀಟರ್ ಮೀನ್ಸ್ 10⁻12 ಮೀಟರ್. ಓಕೆ, ಇದನ್ನು ತೊಗೋಬೋದು. 10⁻⁻10, ಸಾರಿ ದಿಸ್ ಇಸ್ -10 ಮೀಟರ್. 1 ಪೈಕೋ ಮೀನ್ಸ್ -12. ಓಕೆ, ಸೊ ಮೀಟರ್ ಎಕ್ಸ್ಪ್ರೆಸ್ ಮಾಡಬೇಕಲ್ವಾ. ಸೊ ನಿಮಗೆ ವೇವ್ ಲೆಂತ್ಗಳನ್ನ ಅವರು ಆಂಗ್ಸ್ಟ್ರಾಮ್ ಅಲ್ಲವರು ಕೊಟ್ಟಿರ್ತಾರೆ, ನ್ಯಾನೋಮೀಟರ್ ಅವರು ಕೊಟ್ಟಿರ್ತಾರೆ, ಪೈಕೋಮೀಟರ್ ಅವರು ಕೊಟ್ಟಿರ್ತಾರೆ. ಅದನ್ನು ನೀವು ಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಅವರು 5 ನ್ಯಾನೋಮೀಟರ್ ಅಂತ ಒಂದು ವೇವ್ ಲೆಂತ್ನ ಕೊಟ್ಟಿದ್ರು. ಇದನ್ನು ಮೀಟ್ರಲ್ಲಿ ಇಡಿ ಅಂತಂದರೆ ಏನು ಮಾಡ್ಬೋದು? ತುಂಬ ಸಿಂಪಲ್, 5 × 10⁻⁹ ಮೀಟರ್ ಅಂತ ಹೇಳ್ತಾರೆ. ಆ್ಯಂಡ್ ಆಂಗ್ಸ್ಟ್ರಾಮಲ್ಲಿ ಕೊಟ್ಟಿದ್ದಾರೆ 5 ಆಂಗ್ಸ್ಟ್ರಾಮ್ ಅಂತ ಕೊಟ್ಟಿರ್ತಾರೆ. ಸೊ 5 × 10⁻⁻10 ಮೀಟರ್. 1 ಆಂಗ್ಸ್ಟ್ರಾಮ್ ಇಸ್ ಈಕ್ವಲ್ ಟು 10⁻⁻10 ಮೀಟರ್. ಸೆಂಟಿಮೀಟರ್ ಅಂದರೆ -8 ಸೆಂಟಿಮೀಟರ್ ಅಂತ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ನೋಡಿ, 1 ನ್ಯಾನೋಮೀಟರ್ ಇಸ್ ಈಕ್ವಲ್ ಟು 10 ಆಂಗ್ಸ್ಟ್ರಾಮ್ ಅಂತಲೂ ಆಗುತ್ತೆ. ಓಕೆ, 10 ಆಂಗ್ಸ್ಟ್ರಾಮ್ ಅಂತ, ಯಾಕಂದರೆ 10 × 10⁻10. ಸೊ ಅದನ್ನು ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಐಡಿಯಾ ಅಂತ. ಸೊ ಇದು ನೋಡಿ ಕೆಲವೊಂದು ಎಸ್ ಐ ಯೂನಿಟ್ಸ್ಗಳು ಗೊತ್ತಿರಬೇಕು. ನ್ಯಾನೋಮೀಟರ್ ಅಂದ್ರೇನು, ಪೈಕೋಮೀಟರ್ ಅಂದ್ರೇನು, ಆಂಗ್ಸ್ಟ್ರಾಮ್ ಅಂದ್ರೇನು. ಸೊ ಅದನ್ನು ಮೀಟ್ರಿಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂದರೆ, ನ್ಯಾನೋ ಮೀನ್ಸ್ 10⁻⁹, ಆಂಗ್ಸ್ಟ್ರಾಮ್ ಮೀನ್ಸ್ 10⁻⁻10 ಮೀಟರ್. ಮೀಟ್ರಲ್ಲಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ, ಸೆಂಟಿಮೀಟರಲ್ಲ. ಸೊ ಹಾಗಾಗಿ ವೇವ್ ಲೆಂತ್ನ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ವಾಟ್ ವೇವ್ ಲೆಂತ್. ಓಕೆ, ವೇವ್ ಲೆಂತ್ ಅಂದರೆ ಇಷ್ಟು ಗೊತ್ತಾಯಿತು. ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಯೂನಿಟ್ಸ್ಗಳೇನು ಅಂತ. ಸೊ ಈ ವೇವಲ್ಲಿ ಯಾವ ರೀತಿ ಒಂದು ಕ್ರಸ್ಟ್ ಮತ್ತು ಟ್ರಫ್ಸ್ ಮಧ್ಯೆ ಅಡ್ಜಸೆಂಟ್ ಲೆಂತ್ಗಳೇನಿದೆ ಅದನ್ನು ವೇವ್ ಲೆಂತ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಫಸ್ಟ್ ಡೆಫಿನಿಷನ್, ಟರ್ಮಿನಾಲಜಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ದ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದರೆ ನಾವು ಏನು ಇಂಡಿಕೇಟ್ ಮಾಡ್ತೀವಿ? ನ್ಯೂ ಅಂತ ಇಂಡಿಕೇಟ್ ಮಾಡ್ತೀವಿ. ನ್ಯೂ ಅಂತ. ಓಕೆ, ನ್ಯೂ ಅಂತ ಹೇಳಬೇಕು, ಮ್ಯೂ ಅಲ್ಲ, ನ್ಯೂ. ಫ್ರೀಕ್ವೆನ್ಸಿ ಅಂದರೆ ಏನಪ್ಪ ಅಂತಂದರೆ, ಒಂದು ಪಾಯಿಂಟಲ್ಲಿ ಎಷ್ಟು ವೇವ್ ಲೆಂತ್ ಪಾಸ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಎಷ್ಟು ವೇವ್ ಲೆಂತ್ಗಳು ಪಾಸ್ ಆಗುತ್ತೆ ಇನ್ನು 1 ಸೆಕೆಂಡಲ್ಲಿ. ಒಂದು ಸೆಕೆಂಡಲ್ಲಿ ಎಷ್ಟು ನಂಬರ್ ಆಫ್ ವೇವ್ಸ್ ಪಾಸ್ ಆಗ್ಬೋದು ಒಂದು ಗಿವನ್ ಪಾಯಿಂಟಲ್ಲಿ, ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಡೆಫಿನೇಷನ್ ತಗೊಳ್ಳೋದು ನೀವು, ಇಟ್ ಇಸ್ ದ ನಂಬರ್ ಆಫ್ ವೇವ್ಸ್ ಪಾಸಸ್ ಥ್ರೂ ಅ ಗಿವನ್ ಪಾಯಿಂಟ್ ಇನ್ ಪರ್ 1 ಸೆಕೆಂಡ್. ಅಂದರೆ ಇನ್ನು 1 ಸೆಕೆಂಡಲ್ಲಿ ಎಷ್ಟು ನಂಬರ್ ಆಫ್ ವೇವ್ಸ್ ಆಗುತ್ತೆ ಒಂದು ಪಾಯಿಂಟಲ್ಲಿ, ಅದನ್ನು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಇಸ್ ವಾಟ್ ಫ್ರೀಕ್ವೆನ್ಸಿ. ಆ್ಯಂಡ್ ವಾಟ್ ಇಸ್ ದ ಎಸ್ ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಎಸ್ ಯೂನಿಟ್ ಇಟ್ ಇಸ್ ಪರ್ ಸೆಕೆಂಡ್. ಓಕೆ, ಪರ್ ಸೆಕೆಂಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇದನ್ನು ಹರ್ಡ್ಸ್ ಅಂತ ಹೇಳ್ತೀವಿ. ಒಂದು ಸೈಂಟಿಸ್ಟ್ ನೇಮಲ್ಲಿ ಹರ್ಡ್ಸ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ HZ ಅಂತ ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಫ್ರೀಕ್ವೆನ್ಸಿನ ಅವರು ಪರ್ ಸೆಕೆಂಡ್ ಅಂತಲೂ ಕೊಟ್ಟಿರ್ತಾರೆ, ಇಲ್ಲ ಹರ್ಡ್ಸ್ ಅಂತಲೂ HZ ಅಂತಲೂ ಮೆನ್ಷನ್ ಮಾಡಿರ್ತಾರೆ. ಓಕೆ, 20 ಹರ್ಡ್ಸ್ ಅಂದರೆ HZ ಅಂತ ಮೆನ್ಷನ್ ಮಾಡಿರ್ತಾರೆ, ಅಥವಾ 20 ಪರ್ ಸೆಕೆಂಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ದಿಸ್ ಇಸ್ ಫ್ರೀಕ್ವೆನ್ಸಿ. ಅಂದರೆ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್, ಎಷ್ಟು ಸೈಕಲ್ಸ್ ಆಯಿತು ಅಂದರೆ ಅದನ್ನು ಹರ್ಡ್ಸ್ ಅಂತ ಹೇಳ್ತೀವಿ. ಸೈಕಲ್ಸ್ ಪರ್ ಸೆಕೆಂಡ್ ಅದನ್ನು ಹರ್ಡ್ಸ್ ಅಂತ ಕೊಡೋದು ಇಲ್ಲಿ. ಓಕೆ, ದಿಸ್ ಇಸ್ ವಾಟ್ ಫ್ರೀಕ್ವೆನ್ಸಿ. ಆ್ಯಂಡ್ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಗೊತ್ತಿರಲಿ ಮಕ್ಕಳ, ವೆರಿ ವೆರಿ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ವೇವ್ ಲೆಂತ್ ಜಾಸ್ತಿ ಇದೆ ಅಂತಂದರೆ ಫ್ರೀಕ್ವೆನ್ಸಿ ಕಡಿಮೆ, ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತಂದರೆ ವೇವ್ ಲೆಂತ್ ಕಡಿಮೆ. ಸೊ ಅದು ಗೊತ್ತಿರಲಿ ಮಕ್ಕಳು, ತುಂಬ ಇಂಪಾರ್ಟೆಂಟು. ಸೊ ಯಾಕಂದರೆ ನೋಡಿ, ವೇವ್ ಲೆಂತ್ ಜಾಸ್ತಿ ಇದೆ ಅಂತಂದರೆ ನಂಬರ್ ಆಫ್ ಸೈಕಲ್ಸ್ ಕಡಿಮೆ ಆಗುತ್ತೆ. ಸೊ ದಟ್ ಮೀನ್ಸ್ ಫ್ರೀಕ್ವೆನ್ಸಿ. ನಂಬರ್ ಆಫ್ ವೇವ್ಸ್ ಪಾಸಸ್ ಥ್ರೂ ಎ ಗಿವನ್ ಪಾಯಿಂಟ್ ಅಂತಂದರೆ, ಒಂದು ವೇವ್ ಲೆಂತ್ ಜಾಸ್ತಿ ಇತ್ತು ಅಂದರೆ ಒಂದು ಗಿವನ್ ಪಾಯಿಂಟಲ್ಲಿ ವೇವ್ಸ್ ಪಾಸ್ ಆಗೋ ಕಡಿಮೆ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಸೊ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಬಿಡಿ. ವೇವ್ ಲೆಂತ್ ಜಾಸ್ತಿ ಇದೆ ಅಂತಂದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತಂದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ.
ಓಕೆ, ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ. ಸೊ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನ್. ಸೊ ಎಸ್ ಯೂನಿಟ್ ಹೇಳಿದೆ ಪರ್ ಸೆಕೆಂಡ್ ಮತ್ತು ಹರ್ಟ್ಸ್ ಅಂತ ಹೇಳಿದ್ದೀನಿ. ಸೊ ಎರಡು ಎಸ್ ಯೂನಿಟ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಅಂದರೆ ಐಡಿಯಾ ಗೊತ್ತಾಗಿದೆ ಏನು ಅಂತ ಅಂದ್ಬಿಟ್ಟು. ಸೊ 1 ಹರ್ಟ್ಸ್ ಅಂದರೆ ಏನು ಗೊತ್ತಾಯಿತು, 1 ಸೈಕಲ್ ಪರ್ ಸೆಕೆಂಡ್ ಅಂತ. ಹರ್ಟ್ಸ್ ಅಂದರೆ 1 ಸೈಕಲ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ, ಅದನ್ನು ಹರ್ಟ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ಫ್ರೀಕ್ವೆನ್ಸಿ. ಸೊ ಇದು ಫ್ರೀಕ್ವೆನ್ಸಿ ಬಗ್ಗೆ ಐಡಿಯಾ ಸಿಕ್ಕಿದೆ ನಿಮಗೆ. ಸೊ ಒಂದು ಪಾಯಿಂಟಲ್ಲಿ, ಒಂದು ಗಿವನ್ ಪಾಯಿಂಟಲ್ಲಿ ಒಂದು ಸೆಕೆಂಡಲ್ಲಿ ಎಷ್ಟು ನಂಬರ್ ಆಫ್ ವೇವ್ಸ್ ಪಾಸ್ ಆಗಿದೆ, ದಟ್ ಇಸ್ ವಾಟ್ ಫ್ರೀಕ್ವೆನ್ಸಿ. ಆ್ಯಂಡ್ ನೆಕ್ಸ್ಟ್ ಡೆಫಿನಿಷನ್ ವಿ ಹ್ಯಾವ್ ದ ವೇವ್ ನಂಬರ್. ಓಕೆ, ವೇವ್ ನಂಬರ್ ಏನು? ಸೊ ತುಂಬ ಸಿಂಪಲ್, ಇದು ಕೂಡ ನೇಮಲ್ಲಿದೆ ವೇವ್ ನಂಬರ್ ಅಂತ. ಇಟ್ ಇಸ್ ದ ನಂಬರ್ ಆಫ್ ವೇವ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ಲೆಂತ್. ಒಂದು ಪರ್ಟಿಕ್ಯುಲರ್ ಲೆಂತಲ್ಲಿ, ಒಂದು ಯೂನಿಟ್ ಲೆಂತಲ್ಲಿ ಎಷ್ಟು ನಂಬರ್ ಆಫ್ ವೇವ್ಸ್ ಇದೆ, ಸೊ ಅದನ್ನು ನಾವು ವೇವ್ ನಂಬರ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ದಟ್ ಮೀನ್ಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ವೇವ್ ನಂಬರ್ ಮ್ಯೂ ಬಾರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ನ್ಯೂ ಬಾರ್ ಅಂತ ಇಂಡಿಕೇಟ್ ಮಾಡ್ತೀವಿ. ದಟ್ ಇಸ್ ವಾಟ್ ವೇವ್ ನಂಬರ್. ಓಕೆ, ನ್ಯೂ ಬಾರ್ ಅಂತ ಇಂಡಿಕೇಟ್ ಮಾಡ್ತೀವಿ, ಇದನ್ನು ವೇವ್ ನಂಬರ್. ಆ್ಯಂಡ್ ಇಟ್ಸ್ ಎಸ್ ಯೂನಿಟ್ ಇಸ್ ಪರ್ ಮೀಟರ್. ಓಕೆ, ಪರ್ ಮೀಟರ್ ಅಂತ ಹೇಳ್ಬೋದು. ಯಾಕಂದರೆ ವೇವ್ ಲೆಂತ್ನ ನಾವು ಮೀಟರ್, ನ್ಯಾನೋಮೀಟರ್ ಅಥವಾ ಮೀಟರ್ ಅಂತ ಹೇಳ್ತೀವಲ್ವಾ. ಸೊ ಹಾಗಾದ್ರೆ ವೇವ್ ನಂಬರ್ ಏನಾಗುತ್ತೆ, ಪರ್ ಮೀಟರ್. ಎಸ್ ಯೂನಿಟ್ ಇಸ್ ಪರ್ ಮೀಟರ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ಇಸ್ ದ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ವೇವ್ ನಂಬರ್, 1 ನ್ಯೂ ಬಾರ್, ಅಥವಾ ನ್ಯೂ ಬಾರ್ ಇಸ್ ಈಕ್ವಲ್ ಟು 1 ಲ್ಯಾಂಬ್ಡಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ಸೊ ನೀವು ಒಂದು ವೇವ್ ಲೆಂತ್ ಕೊಟ್ಟಾಗ ವೇವ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಈ ಈಕ್ವೇಷನ್ ಯೂಸ್ ಮಾಡಿಕೊಂಡು ನೀವು ಫೈಂಡ್ ಔಟ್ ಮಾಡ್ಬೋದು. ವೆರಿ ಸಿಂಪಲ್. ಸೊ ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಬರೋ ಈಕ್ವೇಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ವೇವ್ ನಂಬರ್ ಅಂದರೆ ಗೊತ್ತಾಯಿತು, ಒಂದು ಪರ್ಟಿಕ್ಯುಲರ್ ಯೂನಿಟ್ ನೆಲದಲ್ಲಿ ಎಷ್ಟು ನಂಬರ್ ಆಫ್ ವೇವ್ಸ್ ಪಾಸ್ ಆಗುತ್ತೆ, ಎಷ್ಟು ನಂಬರ್ ಆಫ್ ವೇವ್ ಲೆಂತ್ ಪಾಸ್ ಆಗುತ್ತೆ, ಅದನ್ನು ನಾವು ವೇವ್ ನಂಬರ್ ಅಂತ ಹೇಳ್ತೀವಿ. ದ ಎಸ್ ಯೂನಿಟ್ ಇಸ್ ಪರ್ ಮೀಟರ್. ಓಕೆ, ಪರ್ ಮೀಟರ್ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ವಿ ಹ್ಯಾವ್, ದ ನೆಕ್ಸ್ಟ್ ಡೆಫಿನೇಷನ್ ಇಸ್ ವೆಲಾಸಿಟಿ. ಓಕೆ, ವೆಲಾಸಿಟಿ ಅಂದರೆ ಸ್ಪೀಡ್ ಅಂತ ಹೇಳ್ತೀವಿ. ಇದು ತುಂಬ ಸಿಂಪಲ್. ದ ವೇವ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ದೇ ಕ್ಯಾನ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್. ಸೊ ಅದು ಕೂಡ ಒಂದು ಪ್ರಾಪರ್ಟೀಸಲ್ಲಿ ಮೆನ್ಷನ್ ಮಾಡ್ಬೋದಿತ್ತು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್. ಲೈಟ್ದು ಸ್ಪೀಡ್ ಏನಿದೆ ಅದ್ರ ಆ ಸ್ಪೀಡೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದು ಇರುತ್ತೆ. ಅಂದರೆ ಸ್ಪೀಡ್ ಕಾನ್ಸ್ಟೆಂಟ್, ವೆಲಾಸಿಟಿ ಏನಿದೆ ಕಾನ್ಸ್ಟೆಂಟ್ ಇದೆ. ದಟ್ ಮೀನ್ಸ್ ದ ವೆಲಾಸಿಟಿ ಆಫ್ ಲೈಟ್ ಇಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ದ ವೆಲಾಸಿಟಿ ಆಫ್ ಅಥವಾ ಸ್ಪೀಡ್ ಆಫ್ ಲೈಟ್. ಅಂದರೆ 3 × 10⁸ ಅಂತ ಹೇಳ್ತೀವಿ. ಅದನ್ನು ಸಿ ಅಂತ ಇಂಡಿಕೇಟ್ ಮಾಡ್ತೀವಿ, ಜಾಸ್ತಿ ನಾವು ಸಿ ಅಂತ ಇಂಡಿಕೇಟ್ ಮಾಡ್ತೀವಿ ವೆಲಾಸಿಟಿನ. ಹಾಗಾದರೆ ವೆಲಾಸಿಟಿ ಅಂದರೆ ಏನು? ಇಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ವೇವ್ ಇನ್ 1 ಸೆಕೆಂಡ್. ಓಕೆ, ಒಂದು ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, ದಟ್ ಇಸ್ ವಾಟ್ ವೆಲಾಸಿಟಿ. ಆ್ಯಂಡ್ ಇಟ್ ಇಸ್ ಸೇಮ್ ಆಸ್ ಇಟ್ ಇಸ್ ದ ಸ್ಪೀಡ್ ಆಫ್ ಲೈಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್ ಅಂತ ಒಂದು ಪ್ರಾಪರ್ಟಿ ತೊಗೋಬೋದ್ಬೇಕಾದ್ರೆ ನೀವು. ಅಂದರೆ ಸ್ಪೀಡ್ ಆಫ್ ಲೈಟ್ ಏನಿದೆ ಅದೇ ಸೇಮ್ ವೆಲಾಸಿಟಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇರುತ್ತೆ. ಆ್ಯಂಡ್ ದ ವ್ಯಾಲ್ಯೂ ಇಸ್ ಸಿ ಈಸ್ ಈಕ್ವಲ್ ಟು 3 × 10⁸ ಮೀಟರ್ ಪರ್ ಸೆಕೆಂಡ್. ವ್ಯಾಲ್ಯೂಸ್ನ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ಎ ಈಕ್ವೇಷನ್ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ನ್ಯೂ. ಓಕೆ, ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ನೀವು ಈ ಈಕ್ವೇಷನ್ ಯೂಸ್ ಮಾಡಿಕೊಂಡು ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡ್ಬೋದು ಹೇಗೆ, ಸಿ ಬೈ ನ್ಯೂ, ಅಥವಾ ನ್ಯೂನ ಫೈಂಡ್ ಔಟ್ ಮಾಡ್ಬೋದು ಹೇಗೆ, ನ್ಯೂ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಸೊ ನೋಡಿ, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಬೋದು ಆ್ಯಂಡ್ ವೇವ್ ಲೆಂತ್ನ ಫೈಂಡ್ ಔಟ್ ಮಾಡ್ಬೋದು ಹೇಗೆ. ಫ್ರೀಕ್ವೆನ್ಸಿ ಮತ್ತು ಸ್ಪೀಡ್ ಆಫ್ ಲೈಟ್ ನಿಮಗೆ ಗೊತ್ತಿದೆ, 3 × 10⁸ ಅಂತ ಅಂದ್ಬಿಟ್ಟು. ಫ್ರೀಕ್ವೆನ್ಸಿ ಅವರೇ ಕೊಟ್ಟಿರ್ತಾರೆ, ಸೊ ವೇವ್ ಲೆಂತ್ನ ಫೈಂಡ್ ಔಟ್ ಮಾಡಿ. ವೇವ್ ಲೆಂತ್ ಕೊಟ್ಟಿರ್ತಾರೆ, ಸ್ಪೀಡ್ ಆಫ್ ಲೈಟ್ ನಿಮಗೆ ಗೊತ್ತಿದೆ, ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಿ. ಸೊ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್, ಕಂಪ್ಲೀಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳ ಇದನ್ನು. ಓಕೆ, ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಆಲ್ಟರ್ ಮಾಡೋದಾದರೆ ನ್ಯೂ ಈಸ್ ಈಕ್ವಲ್ ಟು ವಾಟ್ ಇಸ್ 1 ಲ್ಯಾಂಬ್ಡಾ. 1 ಲ್ಯಾಂಬ್ಡಾ ಮೀನ್ಸ್ ನ್ಯೂ ಬಾರ್, ದಟ್ ಮೀನ್ಸ್ ವೇವ್ ನಂಬರ್. ಸೊ ವೇವ್ ನಂಬರ್ ಇದ್ರೂ ಕೂಡ ನೀವು ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾ? ಸೊ ಕಂಪ್ಲೀಟ್ ಈಕ್ವೇಷನ್ಸ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಾಬ್ಲಮ್ ಬರುತ್ತೆ ನಿಮಗೆ 2 ಮಾರ್ಕ್ಸ್ಗೆ. ಹಾಗೆ ಈಕ್ವೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದಪ್ಪ, ಆಂಪ್ಲಿಟ್ಯೂಡ್. ಇಟ್ ಇಸ್ ವೆರಿ ಸಿಂಪಲ್. ಆಂಪ್ಲಿಟ್ಯೂಡ್ ಅಂದರೆ ಏನು? ಸೊ ಇಟ್ ಇಸ್ ದ ಹೈಟ್ ಆಫ್ ದ ಕ್ರೆಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್. ಓಕೆ, ಇದು ಟ್ರಫ್ ಅಂತ ಹೇಳಿದೆ. ಓಕೆ, ಹೈಟ್ ಅಂದರೆ ಏನು? ಇದು ಹೈಟ್ ಆಫ್ ದ ಕ್ರೆಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್. ಈ ಹೈಟ್ನ ಅಥವಾ ಡೆಪ್ತ್ನ ಹೇಳೋದು ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಡಿನೋಟ್ಸ್ ದ ಇಂಟೆನ್ಸಿಟಿ, ಬ್ರೈಟ್ನೆಸ್. ಓಕೆ, ಆಂಪ್ಲಿಟ್ಯೂಡ್ ಅಂದರೆ ಇಂಟೆನ್ಸಿಟಿ, ಬ್ರೈಟ್ನೆಸ್ನ ಹೇಳುತ್ತೆ ರೇಡಿಯೇಷನ್ಸ್. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ರೇಡಿಯೇಷನ್ ಅಂದರೆ ಇಂಟೆನ್ಸಿಟಿನ, ಬ್ರೈಟ್ನೆಸ್ನ ಇಂಡಿಕೇಟ್ ಮಾಡೋದೇ ಆಂಪ್ಲಿಟ್ಯೂಡ್. ಓಕೆ, ಹೈಟ್ ಆಫ್ ದ ಕ್ರೆಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್. ಓಕೆ, ಇದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಆ್ಯಂಡ್ ಡಿಸ್ಕ್ರೈಬ್ಸ್ ದ ಇಂಟೆನ್ಸಿಟಿ ಆರ್ ಬ್ರೈಟ್ನೆಸ್ ಆಫ್ ಅ ರೇಡಿಯೇಷನ್. ಸೊ ಇಂಟೆನ್ಸಿಟಿ ಅಥವಾ ಎಷ್ಟು ಬ್ರೈಟ್ನೆಸ್ ಇದೆ, ಎಷ್ಟು ಇಂಟೆನ್ಸ್ ಆಗಿದೆ, ಅದು ಡಿಪೆಂಡ್ ಆಗೋದೇನಪ್ಪ ಆಂಪ್ಲಿಟ್ಯೂಡ್ ಮೇಲೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಓಕೆ, ಇಟ್ ಡಿಟರ್ಮೈನ್ಸ್ ದ ಇಂಟೆನ್ಸಿಟಿ ಆರ್ ಬ್ರೈಟ್ನೆಸ್ ಆಫ್ ದ ರೇಡಿಯೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಂಪ್ಲಿಟ್ಯೂಡ್, ಹೈಟ್ ಆಫ್ ದ ಕ್ರೆಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್ ಅಂತ ಹೇಳ್ಬೋದು. ಸೊ ಕ್ರಸ್ಟ್ ಟ್ರಫ್ ಅಂದರೆ ನಿಮ್ಗೆ ಏನು ಗೊತ್ತಾಗಿದೆ, ಪಾಯಿಂಟ್ಸ್ಗಳನ್ನ ಹೇಳಿದೆ, ಇವೆಲ್ಲ ಕೂಡ ಕ್ರಸ್ಟ್ ಮತ್ತು ಟ್ರಫ್ ಅಂತ ಬರುತ್ತೆ. ಸೊ ಇಷ್ಟು ಕೂಡ ಕಂಪ್ಲೀಟ್ಲಿ ವೇವ್ ಲೆಂತ್, ಫ್ರೀಕ್ವೆನ್ಸಿ, ವೇವ್ ನಂಬರ್, ವೆಲಾಸಿಟಿ ಆ್ಯಂಡ್ ಆಂಪ್ಲಿಟ್ಯೂಡ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ಸ್ಗಳನ್ನ ಹೇಳಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಕಂಪ್ಲೀಟ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಫಸ್ಟ್ ತೊಗೊಳ್ಳಿ, ವಿಡಿಯೋ ಪಾಸ್ ಮಾಡಿ ಡೆಫಿನಿಷನ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವೀಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ಡಿಸ್ಕಸ್ ಮಾಡೋಣ.
ಸೊ ದಿಸ್ ಇಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಸೊ ಅಷ್ಟು ಗೊತ್ತಾಗಿದೆ. ಫಾರ್ಮುಲಾಸ್ ಇಸ್ ವೆರಿ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಪ್ರಾಬ್ಲಮ್ ಡಿಸ್ಕಸ್ ಮಾಡಬೇಕಾದ್ರೆ. ಹಾಗಾದರೆ ದಿಸ್ ಇಸ್ ಕಂಪ್ಲೀಟ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಆ್ಯಂಡ್ ನೆಕ್ಸ್ಟ್ we can go for electromagnetic spectrum. Okay, electromagnetic spectrum. What is electromagnetic spectrum? I have told you that we have different type of radiations. What are those radiations? And ಯಾವ ರೀತಿ ಡಿಫರ್ ಇದೆ, ಅದು ವೇವ್ ಲೆಂತ್ ಡಿಫ್ರೆಂಟ್ ಇದೆ ಅಂತ ಹೇಳಿದೆ ನಾನು. ಸೊ ಯಾವ ರೀತಿ ಡಿಫ್ರೆಂಟ್ ಇದೆ, ಆ ವೇವ್ ಲೆಂತ್ ಹೇಗೆ, ಆರ್ಡರ್ ಹೇಗೆ ಅಂತ ತಿಳ್ಕೊಬೇಕು ಅಂತಂದರೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಆ್ಯಂಡ್ ವಾಟ್ ಈಸ್ ದಿಸ್ ಸ್ಪೆಕ್ಟ್ರಮ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು? ಸೊ ತುಂಬ ಸಿಂಪಲ್ ಏನಂದರೆ ಡಿಫ್ರೆಂಟ್ ರೇಡಿಯೇಷನ್ಸ್ನ, ಓಕೆ, ವೇರಿಯಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ವಿ ಕ್ಯಾನ್ ಅರೇಂಜ್ ಇಟ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ. ಸೊ ದಟ್ ಈಸ್ ವಾಟ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬೋಲ್ಡ್ ಮಾಡಿದ್ದೀನಿ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ವೇವ್ ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಫ್ರೀಕ್ವೆನ್ಸಿ. ಅಂದರೆ ಇಲ್ಲಿ ಸ್ವಲ್ಪ ಸ್ಪೆಕ್ಟ್ರಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ಕ್ರೀಸಿಂಗ್ ಆರ್ಡರ್ ಯಾವುದು, ಡಿಕ್ರೀಸಿಂಗ್ ಆರ್ಡರ್ ಯಾವುದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಡಿಫ್ರೆಂಟ್ ರೇಡಿಯೇಷನ್ಸ್ ಇದೆ. ಆ ರೇಡಿಯೇಷನ್ಸ್ಗಳು ಯಾವುದಾಗಾದ್ರೆ, ಸೊ ಫಸ್ಟಿಂದ ಬರೋದ್ರೆ ಕಾಸ್ಮಿಕ್ ರೇಸ್, ಆ್ಯಂಡ್ ಆಫ್ಟರ್ ದಟ್ ಗಾಮಾ ರೇಸ್, ಎಕ್ಸ್ ರೇಸ್, ಯು ವಿ ರೇಸ್, ವಿಸಿಬಲ್ ರೇಸ್, ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್ ಆ್ಯಂಡ್ ರೇಡಿಯೋ ವೇವ್ಸ್. ಸೊ ಇಷ್ಟು ರೇಡಿಯೇಷನ್ಸ್ಗಳಿದೆ. ಆ ರೇಡಿಯೇಷನ್ಸ್ನ ಯಾವ ರೀತಿ ಆರ್ಡರ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಯಾವ ಆರ್ಡರ್ಲಿ ಅಂದರೆ ಹೇಳಿದೆ ನಾನು, ಡಿಫ್ರೆಂಟ್ ಆರ್ಡರ್ ಆಫ್ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಅಂತ ಹೇಳಿದೆ. ಆ ರೇಡಿಯೇಷನ್ಸ್ ನಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ರೇಡಿಯೇಷನ್ಸ್ ನಮ್ಮ ಈಗ ಎನ್ವೈರ್ಮೆಂಟಲ್ಲಿ ಇರೋದು ಕೂಡ ವಿಸಿಬಲ್ ರೇಡಿಯೇಷನ್ಸ್ ಏನಿದೆ ನಮಗೆ ಹ್ಯೂಮನ್ ಐಸ್ಗೆ ವಿಸಿಬಲ್ ಇರುವಂಥದ್ದು, ಡಿಫ್ರೆಂಟ್ ಕಲರ್ಸ್ ನಮ್ಗೆ ಏನು ಕಾಣಿಸ್ತಾ ಇರುತ್ತೆ ಅದೆಲ್ಲ ಕೂಡ ವಿಸಿಬಲ್ ರೇಸ್ ಅಂತ ಹೇಳ್ಬೋದು. ಆ್ಯಂಡ್ ಯು ವಿ ರೇಸ್ ಆಗಲಿ, ಬೆಟ್ ರೇಡಿಯೋ ವೇವ್ಸ್ ಆಗಲಿ, ನಮಗೆ ಕಣ್ಣು ಕಾಣದೇ ಇರುವಂಥದ್ದು ಏನಾಗಿರುತ್ತೆ, ಅದು ನಮ್ಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಸೊ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ. ನಿಮಗೆ ಒಂದು ಆರ್ಡರ್ ಕೊಡೋದಾದರೆ ನಾನು ಬರೀತೀನಿ, ಕಾಣಿಸ್ಲಿಲ್ಲ ಅಂದರೆ ಡೋಂಟ್ ವರಿ. ಸೊ ನೋಡಿ, ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಹೇಳಿದೆ ನಾನು, ವಿ ಹ್ಯಾವ್ ಕಾಸ್ಮಿಕ್ ರೇಸ್, ಓಕೆ, ಕಾಸ್ಮಿಕ್ ರೇಸ್ ಅಂತ ಹೇಳಿದೆ, ಕಾಸ್ಮಿಕ್ ರೇಸ್ ಆ್ಯಂಡ್ ಗಾಮಾ ರೇಸ್, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ ರೇಸ್, ಎಕ್ಸ್ ಅಂತ ಬರೀತೀನಿ ಅಷ್ಟೇ, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಯು ವಿ, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ವಿಸಿಬಲ್, ಓಕೆ, ವಿಸಿಬಲ್ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಮೈಕ್ರೋವೇವ್, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ radio wave, infrared, and next we have microwave and the radio wave, okay, radio waves ಅಂತ ಹೇಳ್ತೀವಿ. ಸೊ ಇಲ್ಲೇ ಈಗ ಪಿಕ್ಚರಲ್ಲಿ ಕೊಟ್ಟಿದ್ರೆ ನಿಮ್ಗೆ ಇದೆ ಕೂಡ. ಸೊ ಫಸ್ಟ್ ಕಾಸ್ಮಿಕ್ ರೇಸ್ ಬರುತ್ತೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ. ಕಾಸ್ಮಿಕ್ ರೇ, ಗಾಮಾ ರೇ, ಎಕ್ಸ್ ರೇ, ಯು ವಿ, ವಿಸಿಬಲ್, IR, ಇನ್ಫ್ರಾರೆಡ್, ಮೈಕ್ರೋವೇವ್ ಆ್ಯಂಡ್ ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಸೊ ರೇಡಿಯೋ ವೇವ್ಸ್ ಅಂದರೆ ಫ್ರೀಕ್ವೆನ್ಸಿ ಮೀಡಿಯಾ ಮತ್ತು ಆಂಪ್ಲಿಟ್ಯೂಡ್ ಮೀಡಿಯಾ, FM ಮತ್ತು AM ಅಂತ ಬರುತ್ತೆ. ಸೊ ಈಗ ಈ ವೇವ್ ಲೆಂತ್ಗಳು, ಈ ರೇಡಿಯೇಷನ್ಸ್ಗಳನ್ನ ಯಾವ ಒಂದು ಆರ್ಡರ್ಲಿ ಅರೇಂಜ್ ಮಾಡ್ತೀವಿ ಅಂತ ಅಂದರೆ ಹೇಳಿದೆ ನಾನು, ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಅಂತ ಅಂದ್ಬಿಟ್ಟು. ಸೊ ಈಗ ನಾನು ಬರೆಯೋದಿಷ್ಟೇ, ಅಲ್ಲಿ ಒಂದು ಇನ್ಕ್ರೀಸಿಂಗ್ ಒಂದು ಫ್ರೀಕ್ವೆನ್ಸಿ, ನೆಕ್ಸ್ಟ್ ಇಲ್ಲಿ ಬರೆಯೋದು ಆರ್ಡರ್ ಆಫ್ ವೇವ್ ಲೆಂತ್. ಸೊ ವೇವ್ ಲೆಂತ್ ಹೇಗೆ, ಸೊ ಕಾಸ್ಮಿಕ್ ರೇಸ್ ಅಂತ ಬಂದರೆ ಇಲ್ಲಿಂದ ಬರೋದು 10⁻⁻16, 10⁻⁻14, and 10⁻⁻12, and 10⁻⁻10, 10⁻⁻4, and 10⁻⁻6, and 10⁻⁻2, sorry, -2, -4, -10, sorry, -10 and -8, sorry, -8, -6, -4, and 10⁻⁻2, and 10⁻0, 10⁻2, 10⁻4, 10⁻6. ಸೊ ಈ ರೀತಿ this is the increasing order of wavelength, and this is increasing order of frequency, new, okay, increasing order of frequency. ಇದು ಹೇಗಿದೆ ಅಂತಂದರೆ, ಸೊ 10⁻24 and 10⁻22, 10⁻20. ಸೊ ಈ ರೀತಿ ಅಪ್ರಾಕ್ಸಿಮೇಟ್ಲಿ ಬರೀತಾ ಇದ್ದೀನಿ, ಅರೌಂಡ್ 10⁻2, 10⁻0 ಅಂತ ಹೇಳ್ತೀನಿ. ಸೊ ಇದು ನೀವು NCERT ಬುಕ್ಕಲ್ಲಿ ನೋಡಿ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಕಾಣಿಸಿದ್ರೆ ನೀವು ವ್ಯಾಲ್ಯೂಸ್ಗಳನ್ನ ಬರೀಬೋದು. ಸೊ ಇಲ್ಲಿ ಹೇಳ್ತಾ ಇರೋದಿಷ್ಟೇ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂದರೆ ಕಾಸ್ಮಿಕ್ ರೇಸಿಂದ ರೇಡಿಯೋ ವೇವ್ಸ್ ತನಕ ವೇವ್ ಲೆಂತ್ ಏನಾಗ್ತದೆ, ವೇವ್ ಲೆಂತ್ ಇನ್ಕ್ರೀಸ್ ಆಗ್ತದೆ. ಸಿ 10⁻⁻16, -14, -12, -10 ಅಂತಂದರೆ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ನೆಗೆಟಿವ್ ಸೈನಿಂದ ನೆಕ್ಸ್ಟ್ ಪಾಸಿಟಿವ್ ಬರ್ತಾ ಇದೆ ಅಂತಂದರೆ ವೇವ್ ಲೆಂತ್ ಇನ್ಕ್ರೀಸ್ ಆಗ್ತದೆ. ಸೊ ಹಾಗಾದ್ರೆ ಯಾವುದಕ್ಕೆ ವೇವ್ ಲೆಂತ್ ಜಾಸ್ತಿ, ರೇಡಿಯೋ ವೇವ್ಸ್ಗೆ ವೇವ್ ಲೆಂತ್ ಜಾಸ್ತಿ. ಯಾವುದಕ್ಕೆ ವೇವ್ ಲೆಂತ್ ಕಡಿಮೆ, ಕಾಸ್ಮಿಕ್ ರೇಸ್ಗೆ ಅಥವಾ ಗಾಮಾ ರೇಸ್ಗೆ ವೇವ್ ಲೆಂತ್ ಕಡಿಮೆ. ಆ್ಯಂಡ್ ಹಿಯರ್ ಇಲ್ಲಿ ನೋಡಿ 10⁻0, 2, 10⁻4, 6, 7, 8, 9 ಅಂದರೆ 24 ಅಂತ ಇದೆ ಕಾಸ್ಮಿಕ್ ರೇಸ್ಗೆ. ಇದೇನಿದು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತದೆ. ಹಾಗಾದರೆ ಲೀಸ್ಟ್ ಫ್ರೀಕ್ವೆನ್ಸಿ ಯಾವುದು, ರೇಡಿಯೋ ವೇವ್ಸ್. ಲಾರ್ಜೆಸ್ಟ್ ಫ್ರೀಕ್ವೆನ್ಸಿ ಯಾವುದು, ಕಾಸ್ಮಿಕ್ ರೇಸ್. ನಾನು ಹೇಳಿದೆ ಲ್ಯಾಂಬ್ಡಾ ಆ್ಯಂಡ್ ಫ್ರೀಕ್ವೆನ್ಸೀಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ವೇವ್ ಲೆಂತ್ ಜಾಸ್ತಿ ಇರೋದು ರೇಡಿಯೋ ವೇವ್ಸ್ಗೆ, ಬಟ್ ಫ್ರೀಕ್ವೆನ್ಸಿ ಕಡಿಮೆ ಇರೋದು ರೇಡಿಯೋ ವೇವ್ಸ್ಗೆ. ಯಾಕಂದರೆ ರೇಡಿಯೋ ವೇವ್ಸ್ಗೆ ವೇವ್ ಲೆಂತ್ ಜಾಸ್ತಿ, ಫ್ರೀಕ್ವೆನ್ಸಿ ತುಂಬ ಕಡಿಮೆ.
ಆ್ಯಂಡ್ ಕಾಸ್ಮಿಕ್ ಅಥವಾ ಗಾಮಾ ರೇಸ್ಗೆ ವೇವ್ ಲೆಂತು ತುಂಬ ಕಡಿಮೆ ಬಟ್ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ. ಅರ್ಥ ಆಯ್ತಲ್ವ ಮಕ್ಕಳ? ಆ್ಯಂಡ್ ಇಲ್ಲಿದೆ ನೋಡಿ, ದಿಸ್ ಇಸ್ ವಿಸಿಬಲ್ ರೇಸ್. ಈ ವಿಸಿಬಲ್ ರೇಸ್ಗಳು ಆದರೆ ವಿಸಿಬಲಲ್ಲಿ ಬರುವಂಥದ್ದು ನಮಗೆ ಕಣ್ಣು ಕಾಣೋದು ವಿಸಿಬಲ್ ರೇಸ್ಗಳು ನಮ್ಮ ಎನ್ವೈರನ್ಮೆಂಟಲ್ಲಿ ಇರುವಂಥದ್ದು. ಸೊ ದಟ್ ಮೀನ್ಸ್ ಡಿಫ್ರೆಂಟ್ ಕಲರ್ಸ್ಗಳನ್ನ ನೋಡ್ತೀವಿ ನೀವು. ಯಾವುದಾದ್ರು ಡಿಫ್ರೆಂಟ್ ಕಲರ್ಸು? ವಿಬ್ ಗಯಾರ್. ಓಕೆ, ವಿಬ್ ಗಯಾರ್. ಸೊ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಇದೆ. ಸೊ ಇದನ್ನು ನಾವು ವೇವ್ ಲೆಂತ್ ಹೇಳೋದಾದರೆ ಫಾರ್ ಎಕ್ಸಾಂಪಲ್ 380 ನ್ಯಾನೋಮೀಟರ್ ಟು 760 ನ್ಯಾನೋಮೀಟರ್ ಅಂತ ಹೇಳ್ಬೋದು ಬೇಕಾದರೆ. ಓಕೆದಾನೆ, 360 to 760 ನ್ಯಾನೋಮೀಟರ್ ಅಂತ ಇಲ್ಲಿ ಈ ರೀತಿನ ಎಕ್ಸ್ಪ್ರೆಸ್ ಮಾಡ್ತಾರೆ. 3 × 10⁸ ಮೀಟರ್ ಆ್ಯಂಡ್ 7 × 10⁸ ಮೀಟರ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆ, ಸೊ ಅಂದರೆ 10⁻⁻9 ನ್ಯಾನೋಮೀಟರ್ ಅಂತ ಗೊತ್ತಿದೆ. ಸಾರಿ, -7. 3 × 10⁻⁻7 ಮೀಟರ್ ಆ್ಯಂಡ್ 7 × 10⁻⁻7 ಮೀಟರ್. -9 ಅಂದರೆ ನ್ಯಾನೋ, ಹಾಗಾಗಿ 760 ನ್ಯಾನೋಮೀಟರ್, 380 ನ್ಯಾನೋಮೀಟರ್. ದಿಸ್ ಇಸ್ ವಾಟ್ ವಿಸಿಬಲ್, ನಮಗೆ ಕಾಣುವಂಥದ್ದು ವಿಸಿಬಲ್. ನಾವೇನು ಕಲರ್ಸ್ಗಳನ್ನ ನೋಡ್ತಾ ಇದ್ದೀವಿ, ರೇನ್ಬೋ ಏನು ಬರುತ್ತೆ, ಸೊ ಅದು ಬರೋದೇನು ವಿಸಿಬಲ್ ರೀಸನ್ನಲ್ಲಿ ವಿಬ್ ಗಯಾರ್ ಅಂತ ಹೇಳ್ತೀವಿ. ರೇಡಿಯೇಷನ್ ವೇವ್ ಲೆಂತ್ ಏನಿದೆ 380 ನ್ಯಾನೋಮೀಟರ್ ಟು 760 ನ್ಯಾನೋಮೀಟರ್, ಇದು ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ವಿಸಿಬಲ್ ರೀಸನ್ ಅಂತ ಹೇಳ್ತೀವಲ್ಲ ಅದು. ಸೊ ವಿಬ್ ಗಯಾರ್ ಅಂತ ಒಂದು ರೇಡಿಯೇಷನ್ಸ್ 380 to 760 ನ್ಯಾನೋಮೀಟರ್. ಇಲ್ಲಿ ಕೊಟ್ಟಿದ್ದೀನಿ, ಇದು ಕ್ಲೀನಾಗಿ ಕಂಡ್ರೆ ನಿಮಗೆ ಕ್ಲೀನಾಗಿ ಬರ್ಕೋಬೋದು, ಇಲ್ಲಾಂದರೆ NCERT ಟೆಕ್ಸ್ಟ್ ಬುಕ್ಸಲ್ಲಿದೆ, ಅದು ನೋಡಿ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಏನಪ್ಪ ಅಂದ್ರೆ ಗೊತ್ತಾಗಬೇಕಾದ್ರೆ ಅಷ್ಟೇ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂತ ಹೇಳಿದೆ, ದಿಸ್ ಇಸ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆ್ಯಂಡ್ ದಿಸ್ ಇಸ್ ದ ಡಿಕ್ರೀಸಿಂಗ್ ಆರ್ಡರ್. ಹೀಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ಆರ್ಡರ್ ಡಿಕ್ರೀಸ್ ಆಗ್ತದೆ, ಅದ್ರದ್ದು ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗ್ತದೆ. ಅದೇ ಉಲ್ಟಾ ಹೋದರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತದೆ. ಹಾಗಾಗಿ ಡೆಫಿನೇಷನ್ ಕೊಟ್ಟಿರೋದೇನಪ್ಪ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ. ಅದೇ ಉಲ್ಟಾ ಬಂದರೆ ಏನಾಗುತ್ತೆ, ಡಿಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಸೊ ಫಸ್ಟ್ ಬರೋದಾದರೆ ಗಾಮಾ ರೇಸ್ ಆಸ್ ಅ ಲೀಸ್ಟ್ ವೇವ್ ಲೆಂತ್. ಓಕೆ, ಗಾಮಾ ರೇಸ್ ಏನಿದೆ ವೇವ್ ಲೆಂತ್ ತುಂಬ ಕಡಿಮೆ ಬಟ್ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ. ಹೋಗ್ತಾ 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 ಎಕ್ಸ್ರೇಸ್, UV, ವಿಸಿಬಲ್, IR, ಮೈಕ್ರೋವೇವ್ಸ್ ಆ್ಯಂಡ್ ರೇಡಿಯೋ ವೇವ್ಸ್. ಸೊ ವೇವ್ ಲೆಂತ್ ಏನಾಗ್ತದೆ, ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಫ್ರೀಕ್ವೆನ್ಸಿ ಏನಾಗ್ತದೆ, ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗ್ತದೆ. ಹಾಗಾಗಿ ಲಾರ್ಜೆಸ್ಟ್ ವೇವ್ ಲೆಂತ್ ಇರುವಂಥದ್ದು ರೇಡಿಯೋ ವೇವ್ಸ್, ಅದೇ ಕಡಿಮೆ ಫ್ರೀಕ್ವೆನ್ಸಿ ಇರೋದು ಕೂಡ ರೇಡಿಯೋ ವೇವ್ಸ್. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂಥದ್ದು ಗಾಮಾ ರೇಸ್, ಅದೇ ಸ್ಮಾಲೆಸ್ಟ್ ವೇವ್ ಲೆಂತ್ ಇರುವಂಥದ್ದು ಗಾಮಾ ರೇಸ್. ಅರ್ಥ ಆಯ್ತಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದೆ. ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಯಾವ ರೀತಿ ಅರೇಂಜ್ ಮಾಡಿದ್ದೀವಿ ಅಂದರೆ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ. ಅರ್ಥ ಆಗಿದೆಯಲ್ಲ ಮಕ್ಕಳ? ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸೊ ಅದ್ರ ಈ ರೇಡಿಯೇಷನ್ಸ್ ನಮ್ಗೆ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ, ಏನು ಎಲ್ಲಿ ನೋಡ್ತೀವಿ ರೇಡಿಯೇಷನ್ಸ್ನ ಅಂತ ಹೇಳೋದ್ರೆ, ಸೊ ಡಿಫ್ರೆಂಟ್ ರೇಡಿಯೇಷನ್ ನಮ್ಮ ಡೈಲಿ ಲೈಫಲ್ಲೂ ಕೂಡ ಇದೆ. ಎಲ್ಲೆಲ್ಲಿ ನೋಡ್ಬೋದು? ಸೊ ಒಂದು ಕಂಪ್ಲೀಟ್ ಒಂದು ಯೂಸಸ್ಗಳನ್ನ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಕ್ಲೀನಾಗಿ ಕನ್ಸರ್ ಬರ್ಕೊಳ್ಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ, ಸೊ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಅಷ್ಟೇ. ನಾವಿಲ್ಲಿ ಫಸ್ಟ್ ರೇಡಿಯೋ ವೇವ್ಸ್ ಇದೆ, ಮೈಕ್ರೋ, ಇನ್ಫ್ರಾರೆಡ್, ವಿಸಿಬಲ್. ಓಕೆ, ಮೈಕ್ರೋ ವೇವ್ಸ್ ಅಂತ ಬಂದ್ರೇನು ವೇವ್ ಲೆಂತು ತುಂಬ ಜಾಸ್ತಿ, ಹಾಗೆ ಉಲ್ಟಾ ಇಲ್ಲಿ ನೋಡಿ ಇನ್ಕ್ರೀಸಿಂಗ್ ವೇವ್ ಲೆಂತ್, ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ. ಹಾಗಾದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನು, ಆ ರೇಡಿಯೇಷನ್ಸ್ಗಳು ನಮಗೆ ತುಂಬ ಡೇಂಜರಸ್ ಅಂತ, ಹಾರ್ಮ್ಫುಲ್ ಅಂತ ಹೇಳ್ಬೋದು. ಹಾಗಾಗಿ ಈಗ ಬರೋಣ, ಫಸ್ಟ್ ಬರೋದು ಯಾವುದು, ಮೈಕ್ರೋವೇವ್. ಓಕೆ, ಮೈಕ್ರೋವೇವ್. ಅದಾದ್ಮೇಲೆ ಇರೋದು ರೇಡಿಯೋ ವೇವ್. ಓಕೆ, ರೇಡಿಯೋ ವೇವ್ಸ್. ಅದಾದ್ಮೇಲೆ ಇರುವಂಥದ್ದು ಮೈಕ್ರೋವೇವ್. ನೆಕ್ಸ್ಟ್ ಅದಾದ್ಮೇಲೆ ಇರುವಂಥದ್ದು ಇನ್ಫ್ರಾರೆಡ್, IR. ಅದಾದಮೇಲೆ ವಿಸಿಬಲ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ UV. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ರೇ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಗಾಮಾ ರೇ. ಓಕೆ, ಕಾಸ್ಮಿಕ್ ರೇಸು ಇದೆ, ನೋ ಪ್ರಾಬ್ಲಮ್. ಸೊ ರೇಡಿಯೋ ವೇವ್ಸ್ ಏನಿದೆ, ರೇಡಿಯೋ ವೇವ್ಸ್ಗೆ ಲಾಂಬ್ಡಾ ವೇವ್ ಲೆಂತ್ ತುಂಬ ಜಾಸ್ತಿ ಬಟ್ ಫ್ರೀಕ್ವೆನ್ಸಿ ತುಂಬ ಕಡಿಮೆ. ಹಾಗಾದರೆ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇದೆ ಅಂತಂದರೆ ಏನಾಗುತ್ತೆ, ವೇವ್ ಲೆಂತ್ ತುಂಬ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ಬುಲೆಟ್, ಒಂದು ಬಾಣ. ಈ ಬುಲೆಟು ಬಾಣ ಕಂಪೇರ್ ಮಾಡಿದ್ರೆ ನೀವು ಯಾವ ಒಂದು ಮನುಷ್ಯನ ಬೇಗ ಸಾಯಿಸ್ಬೋದು, ಯಾವುದು ಬೇಗ ಮನುಷ್ಯನ ಒಂದು ಬಾಡಿ ಮೂಲಕ ಪಾಸ್ ಆಗುತ್ತೆ. ಈಗ ನೀವು ಬುಲೆಟ್ ತೊಗೊಂಡು ಶೂಟ್ ಮಾಡ್ತಾಯಿದ್ರೆ ಎಷ್ಟೋ ಬುಲೆಟ್ಸ್ಗಳು ಒಂದು ಬಾಡಿ ಮೂಲಕ ಬೇಗ ಪಾಸ್ ಆಗ್ತದೆ, ಅಂದರೆ ಅರ್ಥ ಏನು, ಲೆಂತ್ ಕಡಿಮೆ ಇದೆ. ಅದೇ ಬಾಣ ತೊಗೊಳ್ಳಿ, ನೀವು ಬಾಣ ಒಂದಿಷ್ಟು ತೊಗೊಂಡ್ರೆ ಏನಾಗುತ್ತೆ, ಒಬ್ಬ ಬಾಡಿಗೆ ಪಾಸ್ ಮಾಡೋದಾದರೆ ಆ ಬಾಣಗಳು ಅಷ್ಟೋ ಬಾಣಗಳು ಬಾಡಿ ಮೂಲಕ ಪಾಸ್ ಆಗಲ್ಲ, ಅಂದರೆ ಕಂಪ್ಲೀಟ್ ಪಾಸ್ ಆಗಲ್ಲ. ದಟ್ ಮೀನ್ಸ್ ವೇವ್ ಲೆಂತ್ ಜಾಸ್ತಿ ಇದೆ ಅಂತಂದರೆ ನಂಬರ್ಸ್ ಕಡಿಮೆ ಆಗುತ್ತೆ, ವೇವ್ ಲೆಂತ್ ಕಡಿಮೆ ಇದೆ ಅಂತಂದರೆ ನಂಬರ್ಸ್ ಪಾಸ್ ಆಗೋದು ತುಂಬ ಜಾಸ್ತಿ ಆಗುತ್ತೆ. ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ವೇವ್ ಲೆಂತ್ ಜಾಸ್ತಿ ಇದೆ ಅಂದರೆ ಫ್ರೀಕ್ವೆನ್ಸಿ ಕಡಿಮೆ. ಹಾಗಾದರೆ ವೇವ್ ಲೆಂತ್ ಜಾಸ್ತಿ ಇದೆ ಅಂದರೆ ಬಾಣ ಒಂದು ಇಷ್ಟಿರೋದು ತೊಗೊಂಡು ನೀವು ಒಬ್ಬಂಗೆ ಇದು ಮಾಡಿದ್ರೆ ಏನಾಗುತ್ತೆ, ಅವ್ನ ಮೂಲಕ ಎಷ್ಟೋ ಬಾಣಗಳು ಪಾಸ್ ಆಗಲ್ಲ ಬಾಡಿಯಿಂದ. ಅದೇ ನೀವು ಬುಲೆಟ್ನ ತೊಗೊಂಡು ಹೊಡೆದ್ರೆ ಎಷ್ಟೋ ಬುಲೆಟ್ಗಳು ಪಾಸ್ ಆಗ್ತದೆ, ನಮ್ಮ ಬಾಡಿನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ಫ್ರೀಕ್ವೆನ್ಸಿ ಕಡಿಮೆ ಇದೆ ಅಥವಾ ವೇವ್ ಲೆಂತ್ ಜಾಸ್ತಿ ಇದೆ ಅಂದರೆ ಇದು ಹಾರ್ಮ್ಫುಲ್ ಅಲ್ಲ, ನಮ್ಮ ಈ ವೇವ್ಸು ಹಾರ್ಮ್ಫುಲ್ ಅಲ್ಲ ಅಂತ ಹೇಳ್ಬೋದು, ರೇಡಿಯೋ ವೇವ್ಸ್ಗಳು. ಸೊ ಎಲ್ಲಿ ಹೇಳ್ಬೋದು ನಾವು ರೇಡಿಯೋ ವೇವ್ಸ್ಗಳನ್ನ, ಬ್ರಾಡ್ಕಾಸ್ಟಿಂಗ್, ಕಮ್ಯುನಿಕೇಷನ್, ಸ್ಯಾಟಲೈಟ್ ಟ್ರಾನ್ಸ್ಮಿಷನ್. ಸೊ ನೀವು ಹೇಳ್ಬೋದು ರೇಡಿಯೋ ಸಿಗ್ನಲ್ಸ್ಗಳು ಈ ಒಂದು ಪ್ರವಾಹ ಆದಾಗ ಅಥವಾ ಭೂಕಂಪ ಏನಾರು ಆದಾಗ ರೇಡಿಯೋ ಸಿಗ್ನಲ್ಸ್ಗಳನ್ನ ಕ್ಯಾಚ್ ಮಾಡ್ತದೆ. ಈ ಸ್ಯಾಟಲೈಟ್ ಸಿಸ್ಟಮ್ ಇದೆ, ಗೊತ್ತಾಗುತ್ತದು ಎಲ್ಲೆಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ರೇಡಿಯೋಸ್ ಅಲ್ಲಿ ಯೂಸ್ ಮಾಡುತ್ತೆ. ಹಾಗಾಗಿ ಇಟ್ ಇಸ್ ನಾಟ್ ಹಾರ್ಮ್ಫುಲ್ ಅಂತ ಹೇಳೋಕ್ಕಾಗಲ್ಲ ಲಿವಿಂಗ್ ಆರ್ಗನಿಸಮ್ಸ್ಗೆ.
ಸೊ ಹಾಗಾಗಿ ಯಾಕಂದರೆ ಬಿಕಾಸ್ ಡ್ಯೂ ಟು ಲೋ ಫ್ರೀಕ್ವೆನ್ಸಿ ಆ್ಯಂಡ್ ಹೈಯೆಸ್ಟ್ ವೇವ್ ಲೆಂತ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ಮೈಕ್ರೋವೇವ್ ಅಂತ ಮನೇಲಿ ಯೂಸ್ ಮಾಡ್ತಾ ಇದ್ದಾರೆ, ಗೊತ್ತಿದೆ. ಸೊ ಮೈಕ್ರೋವೇವ್ಸ್ ಮಾಡುತ್ತೆ ಕುಕಿಂಗ್ ಅಥವಾ ಕಮ್ಯುನಿಕೇಷನ್ ಇನ್ ಆ್ಯಂಡ್ ಸ್ಯಾಟಲೈಟ್ ಟ್ರಾನ್ಸ್ಮಿಷನ್ ಕೂಡ ಆಗುತ್ತೆ. ಮೈಕ್ರೋವೇವ್ನಲ್ಲಿ ಕೂಡ ಏನಾಗುತ್ತೆ, ಆ ರೇಡಿಯೇಷನ್ಸಿಂದ ಐಟಮ್ಸ್ ಎಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಫುಡ್ ಆಬ್ಜೆಕ್ಟ್ಸ್ಗಳಿರುತ್ತೆ ಹೀಟ್ ಆಗುತ್ತೆ, ಆ ರೇಡಿಯೇಷನ್ಸಿಂದ ಹೀಟ್ ಆಗಿ ಹಾಟ್ ಕಂಡೀಷನ್ಗೆ ಬರುತ್ತೆ. ದಟ್ ಮೀನ್ಸ್ ಅವು ಕೂಡ ಹಾರ್ಮ್ಫುಲ್ ಅಲ್ಲ, ಯಾಕಂದ್ರೆ ನಾವು ತೊಗೋತೀವಿ ಅದನ್ನು, ಹಾರ್ಮ್ಫುಲ್ ಅಲ್ಲ ಈ ರೇಡಿಯೇಷನ್ಸ್ ಕೂಡ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಇನ್ಫ್ರಾರೆಡ್ ಅಂತ ಇದೆ. ಇನ್ಫ್ರಾರೆಡ್ ಕೂಡ ಈ ಥರ್ಮಲ್ ಇಮೇಜಿಂಗ್ ಅಂತ ಬರ್ತದೆ. ಓಕೆ, ಥರ್ಮಲ್ ಸ್ಕ್ಯಾನರು ಒಂದು ಏರ್ಪೋರ್ಟ್ಗಳು ಕೂಡ ಇರುತ್ತೆ, ಅಥವಾ ಶಾರ್ಟ್ ರೇಂಜ್ ಕಮ್ಯುನಿಕೇಷನ್, ಆಪ್ಟಿಕಲ್ ಫೈಬರ್ಸ್, ಟೆಲಿವಿಷನ್ ರಿಮೋಟ್ ಕಂಟ್ರೋಲ್ಸಲ್ಲಿ ಬರುವಂಥದ್ದು ಮೇನು ಇನ್ಫ್ರಾರೆಡ್ ರೇಡಿಯೇಷನ್ಸು, ಟೆಲಿವಿಷನ್ ರಿಮೋಟ್ ಕಂಟ್ರೋಲಲ್ಲಿ ಆ್ಯಂಡ್ ಸೆಕ್ಯೂರಿಟಿ ಸಿಸ್ಟಮ್ಸ್ಗಳಲ್ಲಿ. ಸೊ ಹಾಗಾಗಿ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಕೂಡ ಹಾರ್ಮ್ಫುಲ್ ಅಲ್ಲ ಅಂತ ಹೇಳ್ಬೋದು. ಸೊ ಇದು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಬಗ್ಗೆ ಹೇಳ್ತೀವಿ. ಆ್ಯಂಡ್ ವಿಸಿಬಲಲ್ಲಿ ಬಂದರೆ ನಮಗೆ ವಿಸಿಬಲ್ ರೀಸನ್ ಅಂತ ಏನಿದೆ, ನಾವಿರೋದಲ್ಲೇ ವಿಸಿಬಲ್ ರೀಸನ್ನೇ ನಮ್ಗೆ ಏನು ಕಲರ್ಸ್ ಕಾಣ್ತಾ ಇದೆ. ಸೊ ದಟ್ ಈಸ್ ಡ್ಯೂ ಟು ವಿಸಿಬಲ್ ರೀಸನ್, ವಿಸಿಬಲ್ ರೇಡಿಯೇಷನ್ಸ್. ಇಟ್ ಈಸ್ ನಾಟ್ ಹಾರ್ಮ್ಫುಲ್. ಓಕೆ, ಆ್ಯಂಡ್ ವಿಸಿಬಲ್ ಫೋಟೋಗ್ರಫಿ ಇಲ್ಯುಮಿನೇಷನ್ ಅಂತ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ. ಸೊ ವಿಬ್ ರೇನ್ಬೋ ಏನು ಕಲರ್ ಬರುತ್ತೆ, ದಟ್ ಇಸ್ ಆಲ್ಸೋ ವಿಸಿಬಲ್ ರೇಡಿಯೇಷನ್. ನಾವಿರೋದೀಗ ವಿಸಿಬಲ್ ರೀಸನಲ್ಲೇ. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ ದಟ್ ವಿಸಿಬಲ್ ರೀಸನ್ ಆದಮೇಲೆ ಏನಿದೆ, ದಿಸ್ ಆರ್ ಆಲ್ ಕ್ವೈಟ್ ಹಾರ್ಮ್ಫುಲ್. ಓಕೆ, ಯು ವಿ ರೇಡಿಯೇಷನ್ಸ್ ಗೊತ್ತಿದೆ. ಯು ವಿ ರೇಡಿಯೇಷನ್ಸು ನಾನು ಹೇಳಿದೆ, ಈಗ ಓಝೋನ್ ಲೇಯರು ಡ್ಯಾಮೇಜ್ ಆದರೆ ನಮಗೆ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ, ಅದಾಗುತ್ತೆ ಅಂತ ಎಲ್ಲ ಹೇಳ್ತಾರಲ್ವ. ಹೇಗೆ ಅದು ಬರೋವಂಥ ರೇಡಿಯೇಷನ್ಸ್ಗಳು ಯು ವಿ ರೇಸ್ ಆಗಿರ್ಬೋದು, ಗಾಮಾ ರೇಸ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಬಾಡಿಗೆ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಯು ವಿ ರೇಸ್ ಏನಾಗುತ್ತೆ, ಸೆಕ್ಯೂರಿಟಿ ಮಾರ್ಕೆಟಿಂಗ್ ಯೂಸಸ್ ಎಲ್ಲ ಹೇಳೋದಾದರೆ ಸೆಕ್ಯೂರಿಟಿ ಮಾರ್ಕೆಟಿಂಗ್, ಫ್ಲೋರೋಸೆಟ್ ಲ್ಯಾಂಪ್ಸ್ಗಳಲ್ಲಿ ಯು ವಿ ರೇಸ್ ಯೂಸ್ ಆಗುತ್ತೆ. ಆ್ಯಂಡ್ ಡಿಸ್ಇನ್ಫೆಕ್ಟಿಂಗ್ ವಾಟರ್, ಏನು ಯೂಸಸ್ ಅಂದರೆ ಈ ವಾಟರ್ ಮೈಕ್ರೋ ಆರ್ಗನಿಸಮ್ಸ್ನ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡೋಂಥ ಕೆಪಾಸಿಟಿ ಯು ವಿ ರೇಸ್ಗಿದೆ. ಹಾಗಾಗಿ ಈ ಲ್ಯಾಬ್ಗಳಲ್ಲಿ ಯು ವಿ ಚೇಂಬರ್ ಅಂತಲೇ ಮಾಡಿರ್ತಾರೆ. ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು ಅಂತ ಅಲ್ಲಿ ಯಾವ ಮೈಕ್ರೋ ಆರ್ಗನಿಸಮ್ಸ್ ಕೂಡ ಇಡಬಾರ್ದು. ಆ ಮೈಕ್ರೋ ಆರ್ಗನಿಸಮ್ಸ್ನ ಕಿಲ್ ಮಾಡೋಕ್ಕೆ ಯು ವಿ ರೇಸ್ನ ಯು ವಿ ಚೇಂಬರ್ ಅಂತ ಯೂಸ್ ಮಾಡ್ತಾರೆ ಅಲ್ಲಿ. ಸೊ ಅದು ಯೂಸಸ್ ಅಂತ ಹೇಳ್ಬೋದು. ಬಟ್ ಯು ವಿ ರೇಸ್ಗಳು ನಮ್ಮ ಸ್ಕಿನ್ನು ಕೂಡ ಡ್ಯಾಮೇಜ್ ಮಾಡುತ್ತೆ. ತುಂಬ ಬಿಸಿಲಲ್ಲಿ ಸನ್ ಲೋಷನ್ ಎಲ್ಲ ಹಾಕೊಂಡು ಹೋಗ್ತಿರಲ್ಲ, ಯಾಕಂದರೆ ಯು ವಿ ರೇಸ್ಗಳು ನಮ್ಮ ಬಾಡಿ ಎಫೆಕ್ಟ್ ಮಾಡಬಾರ್ದು, ಸ್ಕಿನ್ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದು ಅವಾಯ್ಡ್ ಮಾಡೋದು ನಾವು. ಓಕೆ, ಆ್ಯಂಡ್ ಎಕ್ಸ್ರೇಸ್. ಎಕ್ಸ್ರೇಸ್ ಗೊತ್ತಿದೆ ಎಲ್ಲಿ ಯೂಸ್ ಆಗುತ್ತೆ ಅಂತ. ಅಬ್ಸರ್ವಿಂಗ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಆಬ್ಜೆಕ್ಟ್, ದಟ್ ಮೀನ್ಸ್ ಬೋನ್. ಓಕೆ, ಮೆಡಿಕಲ್ ಎಕ್ಸ್ರೇ ಅಂತ ಹೇಳ್ಬಿಡ್ತೀವಿ. ಅದು ಏರ್ಪೋರ್ಟ್ ಸೆಕ್ಯೂರಿಟಿ ಸ್ಕ್ಯಾನರ್, ಏರ್ಪೋರ್ಟಲ್ಲಿ ಸ್ಕ್ಯಾನ್ ಮಾಡ್ತಾರಲ್ಲ ಕಂಪ್ಲೀಟ್ ಬಾಡಿ, ಅದು ಕೂಡ ಎಕ್ಸ್ರೇಸಲ್ಲಿ ಬರುತ್ತೆ. ಬಟ್ ಎಕ್ಸ್ರೇಸಲ್ಲಿ ನೀವು ನೋಡಿರ್ಬೋದು, ನಿಮ್ಗೆ ಹಾಸ್ಪಿಟಲ್ ಎಕ್ಸ್ರೇ ನಾವು ತೆಗ್ಸೋಕೆ ಹೋದಾಗ ಏನಾಗುತ್ತೆ, ಒಬ್ಬ ಎಕ್ಸ್ರೇ ತೆಗೆಯೋ ಒಬ್ಬ ಏನು ಟೆಕ್ನಿಷಿಯನ್ ಇರ್ತಾನೆ, ಅವನು ಹೊರಗಡೆ ಒಂದು ಚೇಂಬರ್ ಇರುತ್ತೆ, ಒಂದು ಲೆಡ್ ಚೇಂಬರ್ ಮೂಲಕ ನಿಂತಿರ್ತಾನೆ. ಓಕೆ, ನೀವು ಮಾತ್ರ ಒಂದು 5 ನಿಮಿಷ ಇದ್ದು 10 ನಿಮಿಷದ ಎಕ್ಸ್ರೇ ಚೇಂಬರಿಂದ ಹೋಗ್ಬಿಡ್ತೀರಾ. ಬಟ್ ಪರ್ಮನೆಂಟಾಗಿ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಎಕ್ಸ್ರೇ ನಿಮ್ಮನ್ನ ಮಲಗಿಸಿದಾಗ ಒಂದು ಲೆಡ್ ಚೇಂಬರ್ ಮೂಲಕ ಇರುತ್ತೆ, ಒಂದು ಲೆಡ್ ಚೇಂಬರ್ ಇರುತ್ತೆ, ಅಥವಾ ಮಾಸ್ಕ್ ಹಾಕೊಂಡಿರುತ್ತೆ ಬೇರೆ ಒಂದು, ಯಾಕಂದರೆ ಎಕ್ಸ್ರೇಸ್ ಅವ್ರ ಬಾಡಿ ಎಫೆಕ್ಟ್ ಮಾಡಬಾರ್ದು ಅಂತ. ಸೊ ನಾವು ಕ್ಯಾಥೋಡ್ರಲ್ಸ್ ಹೇಳಿದೆ, ಎಕ್ಸ್ರೇಸ್ನ ಪ್ರೊಡ್ಯೂಸ್ ಮಾಡೋದು ಅಂತ ಕ್ಯಾಥೋಡ್ರ ಟ್ಯೂಬಲ್ಲಿ ಹೇಳಿದ್ದೆ ನಾನು. ಸೊ ಹಾಗಾಗಿ ಎಕ್ಸ್ರೇಸ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸ್ಕ್ಯಾನ್ ಮಾಡೋಕ್ಕೆ ಬಾಡಿನ. ಸೊ ಬೋನ್ಸ್ಗಳೆಲ್ಲ ಇದ್ದ ಸ್ಟ್ರಕ್ಚರ್ಗಳನ್ನ ಸ್ಕ್ಯಾನ್ ಮಾಡೋಕ್ಕೆ ಎಕ್ಸ್ರೇಸ್ ಯೂಸ್ ಆಗುತ್ತೆ. ಅಲ್ಲೂ ಕೂಡ ಎಫೆಕ್ಟ್ ಏನಪ್ಪ ಅಂದರೆ ಎಕ್ಸ್ರೇಸ್ ಕೂಡ ಡ್ಯಾಮೇಜ್ ಮಾಡುತ್ತೆ ನಮ್ಮ ಸೆಲ್ಸ್ಗಳನ್ನ. ಆ ಸೆಲ್ಸ್ನ ಡ್ಯಾಮೇಜ್ ಮಾಡೋದನ್ನ ಕಾರಣಕ್ಕೆ ಎಕ್ಸ್ರೇ ಟೆಕ್ನಿಷಿಯನ್ ಏನು ಮಾಡ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಒಂದು ಲೆಡ್ ಚೇಂಬರ್ ಮೂಲಕ ಹಿಂದ್ಗಡೆ ನಿಂತಿರ್ತಾರೆ, ಎಕ್ಸ್ರೇ ಸ್ಟಡಿ ಮಾಡ್ತಾರೋ, ಎಕ್ಸ್ರೇ ಕಂಡಕ್ಟ್ ಮಾಡ್ತಾರವಾಗ. ಸೊ ಹಾಗಾಗಿ ಅದು ಕೂಡ ಡ್ಯಾಮೇಜ್ ಮಾಡುತ್ತೆ ನಮ್ಮ ಸೆಲ್ಸ್ಗಳನ್ನ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಗಾಮಾ ರೇಸ್. ಗಾಮಾ ರೇಸ್ ಏನಿದೆ, ಸ್ಟೆರಿಲೈಸಿಂಗ್ ಫುಡ್ ಆ್ಯಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್, ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್. ಗಾಮಾ ರೇಸ್ ಏನಿದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಸಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳನ್ನ ಕಿಲ್ ಮಾಡೋಂಥ ಕೆಪಾಸಿಟಿ ಕೂಡ ಇದೆ. ಅದೇ ರೀತಿ ಕ್ಯಾನ್ಸರ್ ಸೆಲ್ಸ್ನು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಕೂಡ ಇನ್ಕ್ರೀಸ್ ಮಾಡೋಷ್ಟು ಕೆಪಾಸಿಟಿ ಕೂಡ ಇದೆ. ಸೊ ಹಾಗೆ ಇಲ್ಲಿ ಕೊಟ್ಟಿರೋದು ಸ್ಟೆರಿಲೈಸಿಂಗ್ ಫುಡ್ ಆ್ಯಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ಸ್ಟೆರಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಆಲ್ಸೋ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಡಿಟೆಕ್ಷನ್ ಕೂಡ ಗಾಮಾ ರೇಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯೂಸಸ್ ನೀವು ತೊಗೋಬೇಕು ಅಂತಿಲ್ಲ, ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಏನಂತ ಗೊತ್ತಿರಲಿ ರೇಡಿಯೇಷನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಯು ವಿ ರೇಸ್, ಎಕ್ಸ್ರೇಸ್ ಮತ್ತು ಗಾಮಾ ರೇಸ್ ಇದೆ, ಇಟ್ ಇಸ್ ಮೋಸ್ಟ್ ಅಫೆಕ್ಟಿವ್ ಟು ಅವರ್ ಹ್ಯೂಮನ್ ಬಾಡಿ. ಓಕೆ, ಆರ್ಗನ್ಸ್ಗೆ ತುಂಬ ಎಫೆಕ್ಟಿವ್ ಇರುವಂಥದ್ದು. ಸೊ ದೀಸ್ ಆರ್ ದ ಕೈಂಡ್ ಆಫ್ ರೇಡಿಯೇಷನ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಿಂದ ಬರುವಂಥ ರೇಡಿಯೇಷನ್ಸ್ ಯಾವುದು, ಇಷ್ಟು ರೇಡಿಯೇಷನ್ಸ್ ಇದೆ. ಹಾಗಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಇರೋದು ಗಾಮಾ ರೇಸ್ ಮತ್ತು ಎಕ್ಸ್ರೇಸ್, ಅದು ಯು ರೇಸ್. ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದರೆ ನಮ್ಮ ಬಾಡಿನ ತುಂಬ ಬೇಗ ಅಫೆಕ್ಟ್ ಮಾಡುತ್ತೆ ಅಂತ ಅರ್ಥ ಆಯ್ತಲ್ಲ. ಹೇಗೆ ಅಂತ ನಾನು ಒಂದು ಬುಲೆಟ್ ಬಾಣನ ಎಕ್ಸಾಂಪಲ್ ಕೊಟ್ಟೆ. ಎಷ್ಟೋ ಬುಲೆಟ್ನ ಸ್ಪೀಡಾಗಿ ಹೊಡಿತಿದ್ರೆ ಏನಾರ್ಥ ಆಗುತ್ತೆ, ಅದು ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಯಾಕಂದರೆ ವೇವ್ ಲೆಂತ್ ಕಡಿಮೆ. ಆಗ ಎಷ್ಟೋ ಬುಲೆಟ್ಸ್ಗಳು ನಮ್ಮ ಬಾಡಿಯಿಂದ ಪಾಸ್ ಆಗ್ತಾಯಿದೆ, ನಮ್ಮ ಬಾಡಿನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಅರ್ಥ. ಯಾಕಂದರೆ ತುಂಬ ಫ್ರೀಕ್ವೆನ್ಸಿ ಕಡಿಮೆ ಜಾಸ್ತಿ ಇದೆ, ಬಟ್ ವೇವ್ ಲೆಂತ್ ತುಂಬ ಕಡಿಮೆ ಇದೆ, ಈಸಿಯಾಗಿ ನಮ್ಮ ಬಾಡಿ ಮೂಲಕ ಪಾಸ್ ಆಗಿದೆ, ನಮ್ಮ ಬಾಡಿನ ಡ್ಯಾಮೇಜ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಗಾಮಾ ರೇಸ್ ಎಕ್ಸ್ರೇಸ್ ಹ್ಯಾಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ರೇಂಜ್ ಅಂತ ಹೇಳಿದ್ದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಎ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಓಕೆ, ಇಷ್ಟು ಗೊತ್ತಾಯಿತು ಅನ್ಕೋತೀನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ. ಈಗ ಕೆಲವೊಂದು 2 ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಏನು ಅಂತ ಡಿಸ್ಕಸ್ ಮಾಡೋಣ ನೋಡಿ. ಒಂದು 2 ಪ್ರಾಬ್ಲಮ್ಸ್ಗಳು ಯಾವ ರೀತಿ ಬರುತ್ತೆ ಇದರ ಮೇಲೆ ಅಂದರೆ, ಯೆಲ್ಲೋ ಲೈಟ್ ಎಮಿಟೆಡ್ ಫ್ರಮ್ ಎ ಸೋಡಿಯಂ ಲ್ಯಾಂಪ್ ಹ್ಯಾಸ್ ಅ ವೇವ್ ಲೆಂತ್ ಆಫ್ 580 ನ್ಯಾನೋಮೀಟರ್. ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ನಂಬರ್ ಆಫ್ ದ ಯೆಲ್ಲೋ ಲೈಟ್. ಓಕೆ, ಒಂದು ಯೆಲ್ಲೋ ಲೈಟ್ ಏನಿದೆ, ದಟ್ ಇಸ್ ಎಮಿಟೆಡ್ ಫ್ರಮ್ ಅ ಸೋಡಿಯಂ ಲ್ಯಾಂಪ್ ಹ್ಯಾಸ್ ಅ ವೇವ್ ಲೆಂತ್ ಆಫ್ 580 ನ್ಯಾನೋಮೀಟರ್. ವೇವ್ ಲೆಂತ್ ಏನಿದೆ, ವೇವ್ ಲೆಂತ್ 580 ನ್ಯಾನೋಮೀಟರ್ ಇದೆ, 580 ನ್ಯಾನೋಮೀಟರ್. ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫ್ರೀಕ್ವೆನ್ಸಿ ನ್ಯೂ ಆ್ಯಂಡ್ ದ ವೇವ್ ನಂಬರ್ ಮ್ಯೂ ಬಾರ್. ಓಕೆ, ನ್ಯೂ ಬಾರ್. ಸೊ ಇದು ವೇವ್ ನಂಬರ್ ಮತ್ತು ಫ್ರೀಕ್ವೆನ್ಸಿನ ಫೈಂಡ್ ಮಾಡಬೇಕು. ವಾಟ್ ಇಸ್ ದ ಫಾರ್ಮುಲಾ? ಸೊ ವಿ ಹ್ಯಾವ್ ಎ ಫಾರ್ಮುಲಾ, ನ್ಯೂ ಈಸ್ ಈಕ್ವಲ್ ಟು ಸಿ ಬೈ ಲಾಮ್ಡಾ. ವಾಟ್ ಇಸ್ ಸಿ? ಸಿ ಈಸ್ ಈಕ್ವಲ್ ಟು 3 × 10⁸ divided by what is lambda?
580 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ನ್ಯಾನೋ ಅಂದ್ರೇನು 580 ಇಂಟು 10⁻⁻9 ಮೀಟರ್. ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಮಕ್ಕಳ. ಹಾಗಾಗಿ 10⁻⁻9 ಮೀಟರ್ ಬರುತ್ತೆ. ಇಲ್ಲಿರೋದು ಮೀಟರ್ ಪರ್ ಸೆಕೆಂಡ್. ಸೊ ದೆನ್ ಮೀಟರ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ 3/580 ಇದನ್ನು ನೀವು ಡಿವೈಡ್ ಮಾಡಿ ಡೈರೆಕ್ಟ್ ಆನ್ಸರ್ ಬರೀತೀನಿ. ಓಕೆ, 3/580. ಸೊ ನೀವು ಇದನ್ನು ಕಂಪ್ಲೀಟ್ ಡಿವೈಡ್ ಮಾಡಿ ನಾನು ಡೈರೆಕ್ಟ್ ಆನ್ಸರ್ ಬರೀತೀನಿ. ದಟ್ ಗಿವ್ಸ್ 5.17 ಇಂಟು 10⁻14 per second. So this is the frequency. 5.17 into 10⁻14 per second. ಸೊ ಡಿವೈಡ್ ಮಾಡಿದ್ರೆ ನಿಮಗೆ 0.51 ಸಮಥಿಂಗ್ ಬರುತ್ತೆ. ಸೊ ಪಾಯಿಂಟ್ ಎಲ್ಲ ಶಿಫ್ಟ್ ಮಾಡಿ ನೋಡಿ, 10⁻⁻9 ಇರೋದು ಡಿನೋಮಿನೇಟರ್ಗೆ ಹೋದರೆ 10⁻8 ಆ್ಯಂಡ್ 10⁻9 ಆಗುತ್ತೆ. 9 + 8 ಸೊ 16 ಸಮಥಿಂಗ್ ಬರುತ್ತೆ. ಸೊ 9, 8 ಆ್ಯಂಡ್ 17 ಬರುತ್ತೆ. ಸೊ ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬರುತ್ತೆ. ಅದು ಪಾಯಿಂಟ್ ಎಲ್ಲ ಶಿಫ್ಟ್ ಮಾಡಿದ್ರೆ 5.17 ಇಂಟು 10⁻14 ಬರುತ್ತೆ. ಸೊ ಇದನ್ನು ಕಂಪ್ಲೀಟ್ ಡಿವೈಡ್ ಮಾಡಿ ನೋಡಿ ನಿಮ್ಗೆ ಆನ್ಸರ್ ಏನು ಬರುತ್ತೆ. ಅದನ್ನು ಪಾಯಿಂಟ್ಗಳನ್ನ ಶಿಫ್ಟ್ ಮಾಡಿ ಈ ಯೂನಿಟ್ ಬರುತ್ತೆ. So this is the frequency and we have to find out the wave number. Wave number means what? It is the reciprocal of wavelength. So wavelength ಏನಿದೆ reciprocal 1/580 into 10⁻⁻9. ಇದನ್ನು ಕೂಡ ಡಿವೈಡ್ ಮಾಡಿ 10⁻⁻9 ಅಂದರೆ ನ್ಯಾನೋ ಅಂತ ಗೊತ್ತಿದೆ. ಸೊ 1/580 ಅಂತಂದರೆ it gives 1.72 into 10⁻6 meter. Sorry, per meter. 1.72 into 10⁻6 per meter ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೇವ್ ನಂಬರ್. ಸೊ ಫ್ರೀಕ್ವೆನ್ಸಿ ಗೊತ್ತಾಯಿತು, ವೇವ್ ನಂಬರ್ ಗೊತ್ತಾಯಿತು. ಸೊ ನೀವು ಮಕ್ಕಳು ಕ್ಯಾಲ್ಕುಲೇಟ್ ಮಾಡಿ, ಏನೋ ಮಿಸ್ಟೇಕ್ಸ್ ಇದ್ದರೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನಾನು ಹಿಂಟ್ ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಸೊ 5.17 10⁻14 ಇಸ್ ದ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ನಂಬರ್ ಇಸ್ 1.72 into 10⁻6 per meter. ಸೊ ಅಲ್ಲಿ ಫೈಂಡ್ ಔಟ್ ಮಾಡೋಕ್ಕಿಲ್ಲ ನಂಬರ್ ಆಫ್ ವೇವ್ ನಂಬರ್ ಆ್ಯಂಡ್ ಫ್ರೀಕ್ವೆನ್ಸಿ ಎಲ್ಲ ಲೈಟ್ ಏನು ಅಂತ ಫೈಂಡ್ ಔಟ್ ಮಾಡೋಕೆ ಕೊಟ್ಟಿದ್ದಾರೆ. ಇಲ್ಲ ಫ್ರೀಕ್ವೆನ್ಸಿ ಕೊಟ್ಟು ವೇವ್ ಲೆಂತ್ ಮತ್ತು ವೇವ್ ನಂಬರ್ನ ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಅದಕ್ಕೆ ರೆಡಿ ಆಗಿರಿ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಒಂದು, calculate the wavelength, frequency and wave number of a light wave whose period is 2 into 10⁻⁻10 second ಅಂತ ಕೊಟ್ಟಿದ್ದಾರೆ. ಪೀರಿಯಡ್ ಅಂತಂದರೆ ಇಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ. ಓಕೆ, ಫ್ರೀಕ್ವೆನ್ಸಿ ಏನಿದೆ ಇಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಪೀರಿಯಡ್, ಇಸ್ ದ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಅ ಪೀರಿಯಡ್ ಎಷ್ಟಿದೆ 1/2 into 10⁻⁻10 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ ಅಂದರೆ ಪರ್ ಸೆಕೆಂಡ್, ರೆಸಿಪ್ರೋಕಲ್ ಅಂದರೆ ಪೀರಿಯಡ್ ಅಂದರೆ ಸೆಕೆಂಡ್. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ 2/10 into 10⁻⁻10 second. So that gives 5 into 10⁻9 per second. ಸೊ ಪಾಯಿಂಟ್ ಶಿಫ್ಟ್ ಮಾಡಿದ್ದೀವಿ. ಸೊ 0.5 ಸಮಥಿಂಗ್ ಬರುತ್ತೆ. ಸೊ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 10⁻9 ಆಗುತ್ತೆ. 5 into 10⁻9 per second. ಇಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಅ ವೇವ್. ಓಕೆ, ಒಂದು ವೇವ್ ಅದು ಫ್ರೀಕ್ವೆನ್ಸಿ ಏನಿದೆ ಇಷ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ಲಾಮ್ಡಾ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಮಾಡ್ಬೋದು? ಸಿ ಇಸ್ ಈಕ್ವಲ್ ಟು, ಇಲ್ಲಾಂದರೆ ವೇವ್ ನಂಬರ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು ನೀವು, ಅಥವಾ C/ν. ಸಿ ಮೀನ್ಸ್ 3 into 10⁻8, ಫ್ರೀಕ್ವೆನ್ಸಿ 5 into 10⁻9 per second. ಇದು ಮೀಟರ್ ಪರ್ ಸೆಕೆಂಡ್ ಇದೆ, ಇದು ಪರ್ ಸೆಕೆಂಡ್ ಇದೆ. ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ ಕಂಪ್ಲೀಟು. ಆ್ಯಂಡ್ 3 into 10⁻8 ಆ್ಯಂಡ್ 5 into 10⁻9 ಇದನ್ನು ಡಿವೈಡ್ ಮಾಡಿ ಮಕ್ಕಳ. ಡಿವೈಡ್ ಮಾಡಿ ದೆನ್ ವಿ ಗಾಟ್ 6 into 10⁻⁻2 ಮೀಟರ್. ಸೊ ಡಿವೈಡ್ ಮಾಡಿ ನೀವು ಕ್ಯಾಲ್ಕುಲೇಷನ್ ನೋಡಿಬಿಡಿ, ಚೆಕ್ ಮಾಡಿ ಒಂದ್ಸರಿ. ಆ್ಯಂಡ್ ವೇವ್ ನಂಬರ್ ಏನಿದೆ, ವೇವ್ ನಂಬರ್ ಇಸ್ ರೆಸಿಪ್ರೋಕಲ್ ಆಫ್ ಲ್ಯಾಂಬ್ಡಾ 1/6 into 10⁻2. ಓಕೆ, 1/6 into 10⁻2 ಆ್ಯಂಡ್ ದಿಸ್ ಗಿವ್ಸ್ 16.66 per meter. ಓಕೆ, ದಿಸ್ ಇಸ್ ಅ ವೇವ್ ನಂಬರ್. ಓಕೆ ನಮ್ಮ ಮಕ್ಕಳ, ಪೀರಿಯಡ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಪೀರಿಯಡ್ ಕೊಟ್ಟಿದ್ದಾರೆ ರೆಸಿಪ್ರೋಕಲ್ ಅಂದರೆ ಫ್ರೀಕ್ವೆನ್ಸಿ ರೆಸಿಪ್ರೋಕಲ್ ಏನಿದೆ. ಸೊ ದಿಸ್ ಇಸ್ ಪೀರಿಯಡ್. ಸೊ ಅದನ್ನು ಯೂಸ್ ಮಾಡಿ ಫ್ರೀಕ್ವೆನ್ಸಿ ಫೈಂಡ್ ಮಾಡಿ, ಫ್ರೀಕ್ವೆನ್ಸಿ ಯೂಸ್ ಮಾಡಿ ವೇವ್ ಲೆಂತ್ ಯೂಸ್ ಮಾಡಿ ವೇವ್ ನಂಬರ್ನ ಫೈಂಡ್ ಮಾಡಿ. ಸೊ ಆನ್ಸರ್ನ ಕಾಪಿ ಮಾಡ್ಕೊಳ್ಳಿ. ಸೊ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಸೊ ಈ ರೀತಿ ಸಿಂಪಲ್ ಪ್ರಾಬ್ಲಮ್ನ ಕೇಳ್ತಾರೆ. ಸೊ ಇಷ್ಟು ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎ ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದ್ರೆ ಇಷ್ಟು ಬರುತ್ತೆ ಮಕ್ಕಳ. ಕಂಪ್ಲೀಟ್ ವಿಡಿಯೋ ಕ್ಲಾಸ್ ನೋಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪಾರ್ಟಿಕಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಡ್ಯುಯಲ್ ನೇಚರ್ ಅಂತ ಹೇಳಿದೆ, ಅದರಲ್ಲಿ ವೇವ್ ನೇಚರ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಡೌಟ್ಸ್ಗಳಿದ್ದಾರೆ ನೋಡಿ, ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಎನ್ಸೆಟ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಅದನ್ನು ಕೂಡ ಸಾಲ್ವ್ ಮಾಡಿ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪಾರ್ಟಿಕಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.